ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರಿಗೆ ಈ ಸಂಜೆಯ ಆನ್ಲೈನ್ ಸತ್ಯವೇದ ಅಧ್ಯಯನಕ್ಕಾಗಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಾವು ಈ ಆನ್ಲೈನ್ ಸತ್ಯವೇದ ಅಧ್ಯಯನಕ್ಕಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವ ವಾರದ ಮಧ್ಯದಲ್ಲಿ ದೇವರ ವಾಕ್ಯದ ಮೂಲಕವಾಗಿ ಬಲವನ್ನು ಹೊಂದಲಿಕ್ಕೆ, ದೇವರ ವಾಕ್ಯದ ಮೂಲಕ ನಾವು ನಮ್ಮ ಆತ್ಮಿಕ ಜೀವಿತವನ್ನು ವೃದ್ಧಿ ಮಾಡಲಿಕ್ಕೆ ದೇವರ ಅವಕಾಶ ಮಾಡಿಕೊಟ್ಟಿದ್ದಾನೆ. ಸೊ ಲೆಟ್ಸ್ ಆಲ್ ಕ್ಲೋಸ್ ಅವರ್ ಐಸ್ ಆ್ಯಂಡ್ ಪ್ರಿಪೇರ್ ಅವರ್ ಸೆಲ್ಫ್ ಫಾರ್ ದ ಬೈಬಲ್ ಸ್ಟಡಿ. ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೆನು? ನಮ್ಮ ದೇವರೇ, ನೀನು ನಮಗೆ ಬೆಳಕು ರಕ್ಷಕನು, ನಮ್ಮ ಪ್ರಾಣದ ಆಧಾರವಾಗಿರುವುದಕ್ಕಾಗಿ ಸ್ತೋತ್ರ. ಈ ಸಂಜೆ ವೇಳೆಯಲ್ಲಿ ನಾವು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುತ್ತಾ ನಿನ್ನನ್ನು ಹಾಡಿ ಸ್ತುತಿಸಲಿಕ್ಕೆ ಈ ಆನ್ಲೈನ್ ಮೂಲಕವಾಗಿ ನಮ್ಮನ್ನು ಸೇರಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಈ ಆನ್ಲೈನ್ ಸತ್ಯವೇದ ಅಧ್ಯಯನವು ತಂದೆ, ಕುಮಾರ, ಪರಿಶುದ್ಧಾತ್ಮನಾಗಿರುವಂಥ ತ್ರೈಕ ದೇವರ ನಾಮದಲ್ಲಿ ಆರಂಭವಾಗಲಿ. ಆಮೇಲೆ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್, ನಾವು ಸ್ವಲ್ಪ ಹೊತ್ತು ದೇವರಿಗೆ ಕೆಲವು ರಾಗಗಳನ್ನು ರಾಗ ಮಾಡಿ ಸ್ತುತಿಸುವ. ಆ್ಯಂಡ್ ವಿಲ್ ಆಲ್ಸೋ get benefited with these songs when we sing. I have decided to follow Jesus. I have decided to follow Jesus. Familiar song. ತುಂಬ ಇಂಪಾರ್ಟೆಂಟ್ ಈ ಸಾಂಗಲ್ಲಿ ಏನಂತ ಹೇಳಿದರೆ, ವೆನ್ ವಿ ಡಿಸೈಡೆಡ್ ಟು ಫಾಲೋ ಜೀಸಸ್ ಕ್ರೈಸ್ಟ್, ದೇರ್ ಈಸ್ ಸೋ ಮೆನಿ ಬರ್ಡನ್ಸ್ ಆ್ಯಂಡ್ ಚಾಲೆಂಜಸ್ ಆ್ಯಂಡ್ ವಿ ಮಸ್ಟ್ ನೋ ಹೌ ಟು ಗೋ ಫಾರ್ವರ್ಡ್ ವಿತ್ ಫೇಸಿಂಗ್ ಆಲ್ ದಿಸ್ ಚಾಲೆಂಜಸ್ ಆ್ಯಂಡ್ ಆಲ್. ಅಂಥ ಒಂದು ಚಾಲೆಂಜಸ್ಗೆ ನಮಗೆ ಎನ್ಕರೇಜ್ ಮಾಡುವಂಥದ್ದು ದಿಸ್ ಸಾಂಗ್. ಅದರ 4 ಸ್ಟಾನ್ಸ್ ಕೂಡ ವಿಲ್ ಕಮ್ ಟು ನೋ ವಾಟ್ ಆರ್ ದ ಥಿಂಗ್ಸ್ ದಟ್ ಬ್ರಿಂಗ್ಸ್ ಔಟ್ ಇನ್ ದಿಸ್ ಸಾಂಗ್. I have decided to follow Jesus. I have decided to follow Jesus. I have decided to follow Jesus. I'm turning back, no turning back, no turning back, no turning back. Though none go with me, I still will follow. Though none go with me, I still will follow. Though none go with me, I still will follow. No turning back, no turning back, no turning back, no turning back. My cross I'll carry till I see Jesus. My cross I'll carry till I see Jesus. My cross I'll carry till I see Jesus. No turning back, no turning back, no turning back, no turning back. The world behind me, the cross before me. The world behind me, the cross before me. The world behind me, the cross before me. No turning back, no turning back, no turning back, no turning back.
very beautiful lines. It has only four stanza, but it says four different aspects. When nobody was with us, nobody he come to with us carrying a cross, but the author says that I still follow Jesus Christ, and again he says that I'll carry a cross and I'll go on till I see Jesus. And the last one, we always have confusions and confronted with the world and the cross, but he says that cross is before me and the world is behind me. So it means the cross should be our focus, and Jesus should be our focus thing when we worship God. ಸೊ ನಾವು ಹೀಗೆ ದೇವರಿಗೆ ಸ್ತೋತ್ರ ಹೇಳ್ತಾ ಮತ್ತೊಂದು ಕನ್ನಡ ಗೀತರಾಗ ಮಾಡುವ. ಕನ್ನಡದ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು, ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ನೀತಿಯ ಹಸ್ತದಿ ಸಹಿಸಿ ನಡೆಸುವ, ನೀತಿಯ ಹಸ್ತದಿ ಸಹಿಸಿ ನಡೆಸುವ. ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಅದ್ಭುತ ಕರ್ತನೇ, ಸೃಷ್ಟಿಗೆ ನಾಯಕನೇ. ಅದ್ಭುತ ಕರ್ತನೇ, ಸೃಷ್ಟಿಗೆ ನಾಯಕನೇ. ಯುದ್ಧ ಶೂರನೇ, ಜೀವಿಸುವ ರಕ್ಷಕನೇ. ಯುದ್ಧ ಶೂರನೇ, ಜೀವಿಸುವ ರಕ್ಷಕನೇ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ನಂಬಿಗಸ್ತನು, ನನ್ನನ್ನು ಕಾಯುವನು. ನಂಬಿಗಸ್ತನು,
ಪರಿಶುದ್ಧ ಆತ್ಮನಿಂದ ಅಭಿಷೇಕ ಮಾಡುವನು. ಪರಿಶುದ್ಧ ಆತ್ಮನಿಂದ ಅಭಿಷೇಕ ಮಾಡುವನು. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವನಿರುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ನಾವು ಇನ್ನೊಂದು ರಾಗ ಗೀತೆ ಮಾಡುವ, ದ ಲಾಸ್ಟ್ ಒನ್, ನಿಂಬು ಯಾತ್ರೆಯ ಚಿಂತೆನ ಕರ್ತಗೆ ಒಪ್ಪಿಸಿ ಎನ್ನುವಂಥದ್ದು. ಲೈಫಲ್ಲಿ ಏನೇ ಚಾಲೆಂಜಸ್ ಬಂದರೆ ಕೂಡ ವಿ ಮಸ್ಟ್ ಹ್ಯಾವ್ ಅ ಫೇತ್ ಆ್ಯಂಡ್ ಹೋಪ್ ಇನ್ ಗಾಡ್. ಅದನ್ನು ತಿಳಿಸುವಂಥ ಒಂದು ರಾಗ. ನಿನ್ನ ಎಲ್ಲ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕಿ ಮುಂದೆ ಸಾಗು ಎನ್ನುವಂಥ
ನಿಶ್ಚಿಂತನಾಗಿರು. ನಿಂಬು ಯಾತ್ರೆಯ ಚಿಂತೆಯನು ಕರ್ತಗೊಪ್ಪಿಸಿ ನಿಶ್ಚಿಂತನಾಗಿರು. ನಾವು ಸ್ವಲ್ಪ ಹೊತ್ತು ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಸಮಯವನ್ನು ಕಳೆಯೋಣ, ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯೋಣ. ನಮ್ಮ ವೈಯಕ್ತಿಕ ಜೀವಿತದ ಎಲ್ಲ ಸವಾಲುಗಳಿಗಾಗಿ ಅಥವಾ ನಮ್ಮ ವೈಯಕ್ತಿಕ ಆಶೆಗಳಿಗಾಗಿ, ಯಾವುದೋ ಉದ್ದೇಶಗಳಿಗಾಗಿ ಪ್ರಾರ್ಥನೆ ಮಾಡುವುದು ಮಾತ್ರವಲ್ಲದೆ ಇಡೀ ಸೃಷ್ಟಿಯನ್ನು ನೆನಪು ಮಾಡಿಕೊಂಡು ನಾವೆಲ್ಲರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಸರ್ವಶಕ್ತನಾದ ನಮ್ಮ ದೇವರೇ, ಸ್ವಾಮಿ, ನೀನು ನಮ್ಮೆಲ್ಲರ ಜೀವಿತದಲ್ಲಿ ಒಳ್ಳೆಯ ಸ್ನೇಹಿತನು, ತಂದೆಯು, ತಾಯಿಯು, ಬಂಧು ಮಿತ್ರನಾಗಿದ್ದುಕೊಂಡು ನಮ್ಮನ್ನೆಲ್ಲ ಪರಿಸ್ಥಿತಿಗಳಲ್ಲಿ ಪ್ರೀತಿ ಮಾಡುತ್ತಾ, ಕೈ ಹಿಡಿದು ನಡೆಸುತ್ತಾ, ನಿನ್ನ ಪ್ರಸನ್ನತೆಯನ್ನು, ನಿನ್ನ ಸಂಬಂಧವನ್ನು ನಮಗೆ ಅನುಗ್ರಹಿಸಿಕೊಟ್ಟು ನಿನ್ನ ಆಶೀರ್ವಾದದಿಂದ ತುಂಬಿಸಿ ಮುನ್ನಡೆಸುತ್ತಿರುವುದಕ್ಕಾಗಿ ನಾವು ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸ್ತೇವೆ. ದೇವರೇ, ನಿನ್ನ ಮಕ್ಕಳಾದಂಥ ನಮ್ಮೆಲ್ಲರ ಜೀವಿತದಲ್ಲಿ ನೀನು ನಮ್ಮ ಜೊತೆಯಲ್ಲಿರುವುದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಈ ಒಂದು ಸಂದರ್ಭದಲ್ಲಿ ಈ ಸಂಜೆ ವೇಳೆಯಲ್ಲಿ ನಾವೆಲ್ಲರೂ ಆನ್ಲೈನ್ ಮೂಲಕವಾಗಿ ನಿನ್ನ ಹೆಸರಿನಲ್ಲಿ ಒಟ್ಟಾಗಿ ಸೇರಿ ಬಂದು ಸ್ವಲ್ಪ ಹೊತ್ತು ನಿನ್ನನ್ನು ಹಾಡಿ ಸ್ತುತಿಸಿ ಕೊಂಡಾಡಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುತ್ತಾ ನಿನ್ನ ಪ್ರಸನ್ನತೆಯ ಅನುಭವವನ್ನು ಹೊಂದಿಕೊಳ್ಳಿಕ್ಕಾಗುವಂತೆ ನಮ್ಮನ್ನು ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ದೇವರು, ಈ ದಿವಸವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಈ ದಿವಸದ ಮುಂಚಾನೆ ವೇಳೆಯಿಂದ ಸಂಜೆಯ ವೇಳೆಯ ತನಕ ನಮ್ಮನ್ನು ಪ್ರೀತಿ ಮಾಡಿದ್ದಿ, ಕಾಪಾಡಿದ್ದಿ. ನಮ್ಮ ಪ್ರಯಾಣಗಳಲ್ಲಿ ನೀನು ಕೊಟ್ಟಂಥ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ದೇವರ, ಒಂದು ಸಂದರ್ಭದಲ್ಲಿ ಈ ಆನ್ಲೈನಲ್ಲಿ ಪಾಲ್ಗೊಂಡಂಥ ಎಲ್ಲರ ಜೀವಿತಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಪಾಲ್ಗೊಂಡಂಥ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವಾದ ಮಾಡು, ನಿನ್ನ ಆತ್ಮನಿಂದ ತುಂಬಿಸು. ಆ ಮೂಲಕ ಈ ಒಂದು ಆನ್ಲೈನ್ ಮೂಲಕ ನಡೆಯುವಂಥ ಸತ್ಯವೇದ ಅಧ್ಯಯನದಲ್ಲಿ ಪ್ರತಿಯೊಬ್ಬೊಬ್ಬರು ಪಾಲ್ಗೊಂಡು ಆಧ್ಯಾತ್ಮಿಕ ಲಾಭವನ್ನು ಹೊಂದಲಿಕ್ಕಾಗುವಂತೆ ಎಲ್ಲರನ್ನ ನೀನು ತಾನೇ ಬಲಪಡಿಸಿ ಎಂಬುದಾಗಿ ಬೇಡ್ತೇವೆ. ಮಾತ್ರವಲ್ಲದೆ ಈ ಆನ್ಲೈನ್ ಕಾರ್ಯಕ್ರಮವು ಹೆಚ್ಚಿನ ಜನರಿಗೆ ತಲುಪಲಿಕ್ಕಾಗುವಂತೆ ನೀನು ತಾನೇ ಸಹಾಯ ಮಾಡಿ ಎಂಬುದಾಗಿ ಕೂಡ ನಿನ್ನಲ್ಲಿ ಬೇಡ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ನಾವಿಡೀ ದೇಶವನ್ನು, ಇಡೀ ಸೃಷ್ಟಿಯನ್ನು ನೆನಪು ಮಾಡ್ತೇವೆ. ಅನೇಕ ಕಡೆಗಳಲ್ಲಿ ಪ್ರಾರಂಭವಾಗುತ್ತಿರುವಂತಹ ಯುದ್ಧದ ಭಯ ಭೀತಿಯ ವಾತಾವರಣಕ್ಕಾಗಿ ನೆನಪು ಮಾಡ್ತೇವೆ. ಇಸ್ರಾಯೇಲ್ ಮತ್ತು ಇರಾನ್ ಮತ್ತು ಇಸ್ರಾಯೇಲ್ ಗಾಜಾ, ಮಾತ್ರವಲ್ಲದೆ ರಷ್ಯಾ ಆ್ಯಂಡ್ ಉಕ್ರೇನ್, ಈ ಎರಡು ದೇಶಗಳು, ಹೀಗೆ ಅನೇಕ ದೇಶಗಳ ನಡುವೆ ಆಂತರ್ಯದ ಯುದ್ಧ ಪ್ರಾರಂಭವಾಗಿ ಅನೇಕ ಒಂದು ಇನ್ನೋಸೆಂಟ್ ವ್ಯಕ್ತಿಗಳನ್ನು ಸಾಯಿಸುವಂತಹ, ಮಾತ್ರವಲ್ಲದೆ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳಿಗೋಸ್ಕರ ಅನೇಕ ಮಕ್ಕಳ, ಮುಗ್ಧ ಜನರ ಪ್ರಾಣಗಳನ್ನು ಬಲಿ ಪಡೆಯುವಂಥ ಆ ಒಂದು ಕ್ರೂರ ವ್ಯವಸ್ಥೆಗಾಗಿ ನಾವು ಬೇಡ್ತೇವೆ. ಸ್ವಾಮಿ, ನಾಯಕರ ಹೃದಯದಲ್ಲಿ ನೀನು ಮಾತನಾಡು, ಅವರಲ್ಲಿ ಶಾಂತಿ ಸಮಾಧಾನದ ಮೂಲಕ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡಿ ಎಂಬುದಾಗಿ ಕೂಡ ನೀನಲ್ಲಿ ಬೇಡ್ತೇವೆ. ಇದರಿಂದ ತೊಂದರೆಗೆ ಒಳಗಾದಂಥ ಎಲ್ಲ ಬಡ ಜನರು, ಮುಗ್ಧ ಜನರನ್ನು ಕಾಪಾಡು. ಅವರಿಗೆ ಬೇಕಾದಂಥ ಆಶ್ರಯವನ್ನು, ಆಹಾರವನ್ನು, ಎಲ್ಲ ರೀತಿಯ ಸಹಾಯವನ್ನು ಅನುಗ್ರಹಿಸು. ಮಾತ್ರವಲ್ಲದೆ ಯುದ್ಧದ ಭೀತಿಯಿಂದ ಈ ಸೃಷ್ಟಿಯನ್ನು ತಪ್ಪಿಸಿ ಎಂಬುದಾಗಿ ನೀನಲ್ಲಿ ಬೇಡ್ತೇವೆ. ಮಾತ್ರವಲ್ಲದೆ ಅನೇಕ ಜನರನ್ನು ನೆನಪು ಮಾಡ್ತೇವೆ. ಅನೇಕರು ರೋಗದ ನಿಮಿತ್ತವಾಗಿ ಆಸ್ಪತ್ರೆಯಲ್ಲಿ ದಾಖಲಾಗಿರಬಹುದು. ಇನ್ನು ಅನೇಕರು ಊಟ ಬಟ್ಟೆ ಇಲ್ಲದೆ ನಿರ್ಗತಿಕರಾಗಿ ಬಡತನದಲ್ಲಿ, ಕಷ್ಟದಲ್ಲಿ ಜೀವಿಸುವಂಥ ಅನೇಕ ಮಕ್ಕಳನ್ನು ಕಾಪಾಡು. ಇನ್ನು ಮಳೆಯಿಂದ ತೊಂದರೆಗೆ ಸಿಲುಕಿರುವಂಥ ಅನೇಕ ಪ್ರದೇಶಗಳಿದೆ, ಆ ಎಲ್ಲ ಜನರನ್ನು ನೆನಪು ಮಾಡ್ತೇವೆ. ಇನ್ನು ಅನೇಕ ಕಡೆಗಳಲ್ಲಿ ಮಳೆ ಇಲ್ಲದೆ ಇರುವಂಥ ಪ್ರದೇಶಗಳಲ್ಲಿರುವಂಥ ಜನರನ್ನು ನೆನಪು ಮಾಡ್ತೇವೆ. ಸ್ವಾಮಿ, ಹೀಗೆ ಎಲ್ಲ ಮಕ್ಕಳ ಮೇಲೆ ನಿನ್ನ ದಯೆ ಇರಲಿ. ಕಾಲ ಕಾಲಕ್ಕೆ ಬೇಕಾದ ಆಶೀರ್ವಾದಗಳನ್ನು ಅನುಗ್ರಹಿಸು. ಸಮಾಜದಲ್ಲಿ, ಸೃಷ್ಟಿಯಲ್ಲಿ ಶಾಂತಿ ಸಮಾಧಾನ, ನಿನ್ನ ಆಶೀರ್ವಾದಗಳನ್ನು ಹೇರಳವಾಗಿ ಅನುಗ್ರಹಿಸಿ ಎಂಬುದಾಗಿ ಬೇಡ್ತೇವೆ. ಮಾತ್ರವಲ್ಲದೆ ದೇವರೇ, ನಮ್ಮ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿರುವಂಥ 3 ಚರ್ಚ್ಗಳಿಗಾಗಿ ಸ್ತೋತ್ರವಾಗಲಿ. ನಾವು ಹಾರ್ವೆಸ್ಟ್ ಹಬ್ಬಕ್ಕೋಸ್ಕರ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವಾಗ ನಮ್ಮ ಎಲ್ಲ ಸಿದ್ಧತೆಗಳಲ್ಲಿ ನಿನ್ನ ಆತ್ಮನ ಸಹಾಯವನ್ನು ಅನುಗ್ರಹಿಸು. ಆ ಮೂಲಕ ನಾವು ಸಂತೋಷವಾಗಿ ಕೃತಜ್ಞತಾ ಕಾಣಿಕೆಗಳೊಡನೆ ನಿನ್ನ ಆಲಯದಲ್ಲಿ ಕಾಣಿಸಿಕೊಂಡು ನಿನ್ನನ್ನು ಆರಾಧಿಸಿ, ನಿನ್ನನ್ನು ಮಹಿಮೆ ಪಡಿಸಿ, ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗಲಿಕ್ಕಾಗುವಂತೆ ಸಹಾಯ ಮಾಡು. ನಮ್ಮ ಎಲ್ಲ ಸಿದ್ಧತೆಗಳಲ್ಲಿ ಬೇಕಾದಂಥ ಎಲ್ಲ ರೀತಿಯ ಜ್ಞಾನ, ವಿವೇಕ, ವರ ತಲಾಂತುಗಳನ್ನು ಎಲ್ಲರಿಗೆ ಅನುಗ್ರಹಿಸು ಎಂಬುದಾಗಿ ಬೇಡ್ತೇವೆ. ಮಾತ್ರವಲ್ಲದೆ ನಮ್ಮ ಕ್ರಿಸ್ತವಂದನ ಕನ್ನಡ ಸಭೆಯನ್ನು ಆಶೀರ್ವಾದ ಮಾಡು. ಸಭೆಯಲ್ಲಿ ಇರುವಂಥ ಒಂದೊಂದು ವ್ಯಕ್ತಿ, ಕುಟುಂಬಗಳನ್ನು ಹೆಸರಾಗಿ ಆಶೀರ್ವಾದ ಮಾಡು. ಸಭೆಗೆ ಇನ್ನೂ ಹೆಚ್ಚಿನ ಜನರನ್ನು ಕರೆದುಕೊಂಡು ಬರುವುದರ ಮೂಲಕ ಈ ಸಭೆಯಲ್ಲಿ ಆತ್ಮಿಕ ಉಜ್ಜೀವನ ಕಾರ್ಯಗಳು ನಡೀಲಿಕ್ಕಾಗುವಂತೆ ನೀನು ತಾನೇ ಬಲಪಡಿಸಿ ಎಂಬುದಾಗಿ ಬೇಡ್ತೇವೆ. ಸ್ವಾಮಿ, ಮತ್ತು ದೂರದಲ್ಲಿರುವಂಥ ಎಲ್ಲ ನಮ್ಮ ಪ್ರೀತಿಪಾತ್ರ ಕುಟುಂಬದವರನ್ನು ಕಾಪಾಡು. ಅವರೆಲ್ಲರಿರುವಂಥ ಸ್ಥಳಗಳಲ್ಲಿ, ಪರಿಸ್ಥಿತಿಗಳಲ್ಲಿ ನಿನ್ನ ಆತ್ಮನಿಂದ ತುಂಬಿಸು. ಆರೋಗ್ಯ ಭಾಗ್ಯವನ್ನು ಕೊಡು. ಎಲ್ಲ ರೀತಿಯ ಸೈತಾನನ ಶೋಧನೆಗಳಿಗೆ ಅವರನ್ನು ತಪ್ಪಿಸು ಎಂಬುದಾಗಿ ಕೂಡ ನಿನ್ನಲ್ಲಿ ಬೇಡ್ತೇವೆ. ಮಾತ್ರವಲ್ಲದೆ
ನಮ್ಮ ಸಭೆ ಹಾಗೂ ನಮ್ಮೆಲ್ಲರನ್ನ ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ನಾವು ಸ್ವಲ್ಪ ಹೊತ್ತು ನಿನ್ನ ವಾಕ್ಯದ ಕುರಿತಾಗಿ ಧ್ಯಾನ ಮಾಡಲಿಕ್ಕಿರುವಾಗ ನಿನ್ನ ವಾಕ್ಯ ನಮ್ಮೆಲ್ಲರೊಟ್ಟಿಗೆ ಮಾತನಾಡಲಿ, ಬಲಪಡಿಸಲಿ, ನಮಗೆ ಮುಂದೆ ಸಾಗಬೇಕಾಗಿರುವಂತಹ ಹಾದಿಯನ್ನು ತೋರಿಸಲಿ. ಆ ಮೂಲಕ ನಿನ್ನ ವಾಕ್ಯದಲ್ಲಿ ನಾವು ಬಲಹೊಂದಿ ನಿನ್ನ ಮಹಿಮೆಗಾಗಿ ಜೀವಿಸಲಿಕ್ಕಾಗುವಂತೆ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ಎಂಬುದಾಗಿ ಬೇಡ್ತೇವೆ. ಈಗಲೂ ನಿನ್ನ ವಾಕ್ಯವನ್ನು ಹೇಳುವಂಥ ಸೇವಕನನ್ನು, ಕೇಳುವಂಥ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಆತ್ಮನಿಂದ ತುಂಬಿಸಿ ನನ್ನ ಮಹಿಮೆಗಾಗಿ ಉಪಯೋಗಿಸೆಂದು ನಮ್ಮ ರಕ್ಷಕನಾದಂಥ ಯೇಸುವಿನ ನಾಮದಲ್ಲಿ ದೀನತೆಯಿಂದ ಬೇಡುತ್ತೇವೆ. ಆಮೆನ್. ಸೊ ಪ್ರೀತಿಯುಳ್ಳಂಥ ದೇವಜನರೇ, ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯದಿಂದ ಧ್ಯಾನ ಮಾಡುವ ಹಾಗೆ ಇವತ್ತು ನಾವು ಕೀರ್ತನೆಗಳು 77ನೇ ಅಧ್ಯಾಯವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಐ ಸ್ಕಿಪ್ 76th Psalm. ಯಾಕೆ ಅಂತ ಹೇಳಿದರೆ ದ ಕಂಟೆಂಟ್ ವೈಸ್ ಇಟ್ ಕಮ್ಸ್ ವಿತ್ ಸೇಮ್ ಕಂಟೆಂಟ್ಸ್. ಹಾಗಾಗಿ ನಾನು ಅದನ್ನು ಧ್ಯಾನ ಮಾಡಿದರೆ ಯು ವುಡ್ ಫೀಲ್ ಬೋರ್ಡ್ ಅಂತ ಹೇಳ್ತಾರೆ ಯಾವಾಗ ಸಹ ಅಂತ ಹೇಳಿ. ಆ್ಯಂಡ್ ಅಗೇನ್ 77 ಅಂತ ಹೇಳುವಾಗ ಸಹ ನಾಟ್ ಮಚ್ ಚೇಂಜಸ್, ಅಗೇನ್ ದರ್ ಈಸ್ ಸಮಥಿಂಗ್ ಸಿಮಿಲರ್. ಆದರೆ ವಿಲ್ ಗೆಟ್ ಸಮ್ ಡಿಫ್ರೆಂಟ್ ಥಾಟ್ಸ್. ಹೇಗೆ ಅದರಲ್ಲಿ ಡಿಫ್ರೆಂಟ್ ಥಾಟ್ಸ್ ಇದೆ ಅಂತ ಕೂಡ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನಾವು ಹಾಗಾಗಿ ಅಂದರೆ ಇಂದಿನ ದಿವಸಗಳಿಂದ ವಿ ಹ್ಯಾವ್ ಸ್ಕಿಪ್ ಸೋ ಮೆನಿ ಸಾಂಗ್ಸ್ ಬಿಕಾಸ್ ಆಫ್ ಕಂಟೆಂಟ್ಸ್ ಆ್ಯಂಡ್ ದಟ್ ರಿಪಿಟೇಷನ್ಸ್ ಹ್ಯಾಪನ್ಸ್. ಹಾಗಾಗಿ ಮತ್ತೆ ಮತ್ತೆ ಅದನ್ನೇ ಧ್ಯಾನ ಮಾಡುವಾಗ ವಿ ನೋ ಆಲ್ರೆಡಿ ವಾಟ್ ಇಸ್ ದ್ಯಾರ್ ಇನ್ ದ್ಯಾಟ್, ಆ್ಯಂಡ್ sometimes it may feels like, oh, we already know, why should we listen? That's the reason I skip. And 77ನೇ ಅಧ್ಯಾಯವನ್ನು ಧ್ಯಾನ ಮಾಡುವಾಗ 20 ವಚನಗಳಿದೆ. ನಾನು ಒಂದ್ಸಲ ಅದನ್ನು ಫಾಸ್ಟಲ್ಲಿ ಓದಿಬಿಡ್ತೇನೆ. ಕೀರ್ತನೆ 77ನೇ ಅಧ್ಯಾಯ. ದೇವರ ಪ್ರಜಾಪಾಲನೆಯ ವಿಷಯ ಉಂಟಾದ ಸಂಶಯವನ್ನು ಆತನ ಮಹತ್ ಕಾರ್ಯಗಳ ಧ್ಯಾನದಿಂದ ನೀಗಿಸಿಕೊಂಡದ್ದು, ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು, ಯದೂತನ ರೀತಿಯಲ್ಲಿ ಹಾಡತಕ್ಕದ್ದು ಆಸಾಫನ ಕೀರ್ತನೆ. ದೇವರಿಗೆ ಮೊರೆ ಇಡುವೆನು, ಕೂಗಿ ಮೊರೆ ಇಡುವೆನು, ನನಗೆ ಕಿವಿಗೊಡುವನು. ಇಕ್ಕಟ್ಟಿನಲ್ಲಿ ಸ್ವಾಮಿಯನ್ನು ಕರೆದನು, ಬೇಸರವಿಲ್ಲದೆ ഇരുಳೆಲ್ಲ ಕೈಯೊಡ್ಡಿಕೊಂಡೇ ಇದ್ದೆನು. ನನ್ನ ಮನಸ್ಸು ಶಾಂತಿ ಹೊಂದಲೊಲ್ಲದೆ ಇತ್ತು. ನಾನು ವ್ಯಥೆಪಡುತ್ತಾ ದೇವರನ್ನು ಸ್ಮರಿಸುವೆನು, ಮನಗುಂದಿದವನಾಗಿ ಹಂಬಲಿಸುವೆನು. ನಾನು ರೆಪ್ಪೆಗಳನ್ನು ಹಚ್ಚದಂತೆ ಮಾಡಿದ್ದಿ, ತಳಮಳಗೊಂಡು ಮಾತನಾಡದೆ ಇದ್ದೆನು. ಹಳೆಯ ದಿನಗಳನ್ನು, ಪುರಾತನ ವರ್ಷಗಳನ್ನು ಯೋಚಿಸಿದೆನು. ನಾನು ರಾತ್ರಿಯಲ್ಲಿ ಮಾಡುತ್ತಿದ್ದ ಗಾನವನ್ನು ನೆನೆಸಿಕೊಳ್ಳುವೆನು, ನನ್ನ ಆಂತರ್ಯದಲ್ಲಿ ಮಾತಾಡಿಕೊಳ್ಳುವೆನು ಅಂದುಕೊಂಡು ಮನಸ್ಸಿನಲ್ಲಿ ವಿಚಾರಿಸಿಕೊಂಡದ್ದೇನೆಂದರೆ, ಕರ್ತನು ಸದಾಕಾಲಕ್ಕೂ ಬಿಟ್ಟೇ ಬಿಡುವನು, ಆತನು ಪುನಃ ಪ್ರಸನ್ನನಾಗುವುದಿಲ್ಲವೋ? ಆತನ ಕೃಪಾವಾತ್ಸಲ್ಯವು ನಿಂತೇ ಹೋಯಿತು, ಆತನ ವಾಗ್ದಾನವು ಎಂದೆಂದಿಗೂ ಬಿದ್ದೇ ಹೋಯಿತು. ದೇವರು ದಯವಿಡಲಿಕ್ಕೆ ಮರೆತು ಬಿಟ್ಟನು, ಕೋಪದಿಂದ ತನ್ನ ಕರಗಳನ್ನು ಬಿಗಿ ಹಿಡಿದಿದ್ದಾನು. ಮತ್ತು ನಾನು ಅಂದುಕೊಂಡದ್ದೇನೆಂದರೆ, ಹೀಗೆ ನೆನೆಸುವುದು ನನ್ನ ಬಲಹೀನತೆಯೇ. ಪರಾತ್ಪರನ ಭುಜಬಲವು ಪ್ರಕಟವಾದ ವರ್ಷಗಳನ್ನು ಜ್ಞಾಪಿಸಿಕೊಳ್ಳುವೆನು, ಯೆಹೋವನ ಕೃತ್ಯಗಳನ್ನು ವರ್ಣಿಸುವೆನು. ಪೂರ್ವದಿಂದ ನೀನು ನಡೆಸಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ಳುವೆನು, ನಿನ್ನ ಕಾರ್ಯಗಳನ್ನೆಲ್ಲ ಧ್ಯಾನಿಸುವೆನು, ನಿನ್ನ ಪ್ರವರ್ತನೆಗಳನ್ನು ಸ್ಮರಿಸುವೆನು. ದೇವರೇ, ನಿನ್ನ ಮಾರ್ಗವು ಪರಿಶುದ್ಧವಾದದ್ದು, ನಮ್ಮ ದೇವರಂತೆ ಮಹತ್ವವುಳ್ಳ ದೇವರು ಯಾರು? ಅದ್ಭುತಗಳನ್ನು ನಡೆಸುವ ದೇವರು ನೀನೇ. ಜನಾಂಗಗಳಲ್ಲಿ ಪರಾಕ್ರಮವನ್ನು ತೋರ್ಪಡಿಸಿದ್ದಿ, ಯಾಕೋಬ್ ಯೋಸೇಫರ ವಂಶೀಯನಾದ ನಿನ್ನ ಪ್ರಜೆಯನ್ನು ಭುಜಬಲದಿಂದ ಬಿಡುಗಡೆ ಮಾಡಿದ್ದಿ. ದೇವರೇ, ಜಲರಾಶಿಗಳು ನಿನ್ನನ್ನು ಕಂಡವು, ಕಾಣುತ್ತಲೇ ತಳಮಳಗೊಂಡು ತಳದವರೆಗೂ ಅಲ್ಲಕಲ್ಲೋಲವಾದವು. ಮೇಘಮಂಡಲಗಳು ಮಳೆಗರೆಯಿತು, ಅಂತರಿಕ್ಷವು ಗರ್ಜಿಸಿತು. ನಿನ್ನ ಬಾಣಗಳು ಎಲ್ಲ ಕಡೆಯೂ ಹಾರಿದವು, ಬಿರುಗಾಳಿಯಲ್ಲಿ ನಿನ್ನ ಗುಡುಗು ಕೇಳಿಸಿತು. ಮಿಂಚುಗಳು ಭೂಮಂಡಲವನ್ನು ಬೆಳಗಿಸಿದವು, ಭೂಮಿಯು ಅಲ್ಲಾಡಿ ಕಂಪಿಸಿತು. ನೀನು ಸಮುದ್ರದಲ್ಲಿ ಮಾರ್ಗ ಮಾಡಿದ್ದಿ, ಮಹಾಜಲರಾಶಿಗಳನ್ನು ದಾಟಿದ್ದಿ. ನಿನ್ನ ಹೆಜ್ಜೆಯ ಗುರುತು ಕಾಣಲಿಲ್ಲ. ಕುರುಬನು ಕುರಿಹಿಂಡನ ಹೇಗೋ ಹಾಗೆ ನೀನು ಮೋಶೆ ಆರೋನರ ಮುಖಾಂತರ ಆತನ ಪ್ರಜೆಯನ್ನು ಕರೆದೊಯ್ದಿ ಎಂಬುವಂಥದ್ದೇ. ಸೊ ಈ ಕೀರ್ತನೆಯನ್ನು ನಾವು ಧ್ಯಾನ ಮಾಡುವಾಗ ವಿಲ್ ಕಮ್ ಟು ನೋ ದಟ್ ಹೇಗೆ ದೇವರು ತನ್ನ ಜನರನ್ನು ಕಾಪಾಡಲಿಕ್ಕೆ ಬರ್ತಾನೆ, ಅಥವಾ ಒಬ್ಬ ಭಕ್ತಿಯುಳ್ಳಂಥ ವ್ಯಕ್ತಿಗೆ ಎದುರಾಗುವಂಥ ಪ್ರಶ್ನೆಗಳ ಕುರಿತಾಗಿ ತಿಳಿಸ್ತದೆ. ಸೊ ಹೇಗೆ ನಾವು ಅದನ್ನು ಒಂದು ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡ್ತಾ ಹೋಗೋದಾದರೆ, ದಿಸ್ ಸಾಂಗ್ ಹ್ಯಾಸ್ ಬಿನ್ ರಿಟನ್ ಬೈ ದಿ ಆಥರ್ ಆಫ್ ದಿ ಸಿಂಗರ್ ರೈಟರ್ ಆಫ್ ಆಸಾಫ್ ಎಂಬುದಾಗಿ ನಮಗೆ ಗೊತ್ತಾಗ್ತದೆ. ಆಸಾಫನಿಂದ ಬರೆದಂಥ ಕೀರ್ತನೆ. ಅದರಲ್ಲಿ ಚೀಫ್ ಮ್ಯೂಸಿಷಿಯನ್ ಎಂಬುದಾಗಿ ಹೇಳುವಾಗ ಅದನ್ನು ನಾನು ಆಲ್ರೆಡಿ ಹೇಳಿದ್ದೇನೆ ತುಂಬ ಸಾಂಗ್ಗಳಲ್ಲಿ, ಸೊ ಅದನ್ನು ಹೇಳೋದಿಲ್ಲ. ಬಟ್ ಇಟ್ ರಿಪೀಟ್ಸ್ 55 ಟೈಮ್ಸ್ ಇನ್ ದ ಬುಕ್ ಆಫ್ ಸಾಂಗ್ಸ್. 55 ಸಲ ಪ್ರಧಾನ ಗಾಯಕನನ್ನು ಅಡ್ರೆಸ್ ಮಾಡಿ ಬರೆಯುವಂಥದ್ದು ಎಂಬುದಾಗಿ 55 ಕೀರ್ತನೆಗಳಲ್ಲಿ ನಾವು ಇದನ್ನು ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಈ ಕೀರ್ತನೆಗಳ ಒಂದು ವಿಶೇಷತೆ ಏನಂತ ಹೇಳಿದಾದರೆ, ಇಟ್ ವಾಸ್ ಯೂಸ್ಡ್ ಇನ್ ದಿ ಸರ್ವಿಸ್ ಆಫ್ ಚರ್ಚಸ್ ಇನ್ ದಿ ಜೆರುಸಲೆಮ್ ಟೆಂಪಲ್ನಲ್ಲಿ ಆಗುವಂಥ ಸರ್ವಿಸ್ಗಳಲ್ಲಿ ಈ ಹಾಡುಗಳನ್ನು ಉಪಯೋಗಿಸ್ತಾ ಇದ್ದರು. ಸೊ ಅಲ್ಲಿರುವಂಥ ನಾಯಕ ಅದರ ಲೀಡನ್ನು ತಗೊಂಡ್ರೆ ಆಸಾಫ ಎನ್ನುವಂಥ ಮ್ಯೂಸಿಷಿಯನ್ಸ್ ದೇವರ್ ಲೀಡಿಂಗ್ ದಿಸ್ ವರ್ಷಿಪ್ ಎಂಬುದಾಗಿ
ಸೊ ಅದರ ಮಧ್ಯದಲ್ಲಿ ಜೆದೂತನ ರೀತಿಯಲ್ಲಿ ಹಾಡತಕ್ಕದೆಂಬುದಾಗಿ ಹೇಳುವಾಗ, ಜೆದೂತ he was the choir leader of the church and he had his own musical system, or he has his own skills ಹೇಗೆ ಹಾಡಬೇಕಂತ ಹೇಳ್ಕೊಂಡು. ಸೊ ಹಾಗಾಗಿ ಇಟ್ ಇಸ್ ಮೆನ್ಷನ್ ಇನ್ ದ್ಯಾಟ್, ಅವನ ರೀತಿಯಲ್ಲಿ ಹಾಡತಕ್ಕದ್ದು ಎಂಬುದಾಗಿ. ಸೊ ಇದಕ್ಕೆ ಪೂರ್ವಕವಾದಂಥ ಸಮ್ ಆಫ್ ದಿ ಎವಿಡೆನ್ಸ್ ವಿ ವಿಲ್ ಗೆಟ್ ಇನ್ ದಿ ಬುಕ್ ಆಫ್ ಫಸ್ಟ್ ಕ್ರಾನಿಕಲ್ಸ್ ಚಾಪ್ಟರ್ 16 ವರ್ಸಸ್ 41. ಅದರಲ್ಲಿ ಇದಕ್ಕೆ ರಿಲೇಟೆಡ್ ಆದಂಥ ವಿಷಯಗಳನ್ನು ನಾವು ಯೆದೂತನ ವಿಷಯವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಇನ್ನೊಂದು ಆಸಾಫ ಎಂಬುದಾಗಿ ಹೇಳುವಾಗ, ವಿ ನೋ ದ್ಯಾಟ್ ಆಸಾಫ ವಾಸ್ ದ ಸಿಂಗರ್ ಆರ್ ರೈಟರ್ in the period of Solomon or David, especially in the period of Solomon. ಸೊಲೊಮೋನನ ಕಾಲದಲ್ಲಿ ಒಬ್ಬ ಒಳ್ಳೆಯ ದೇವರನ್ನು ಆರಾಧಿಸುವಂಥ ಮ್ಯೂಸಿಷಿಯನ್ ಆಗಿ ಆಸಾಫ ಗುರುತಿಸಿಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ಸೊ ಇದು ಒಂದು ಕಡೆ ಆಥರ್ನ ಬಗ್ಗೆ. ಆದರೆ ಈ ಕೀರ್ತನೆಯ ಒಂದು ಬ್ಯಾಕ್ಗ್ರೌಂಡ್ ಹಿನ್ನೆಲೆಯನ್ನು ನೋಡೋದಾದರೆ, ಈ ಕೀರ್ತನೆಯನ್ನು ಯಾವ ಸಂದರ್ಭದಲ್ಲಿ ಆಸಾಫ ಬರೀತಾನೆ ಎಂಬುದಾಗಿ ನಿಖರವಾಗಿ ಐಡಿಯಾ ಇಲ್ಲ. ಬಟ್ ಆದರೆ ಆಸಾಫನ ಈ ಮಾತುಗಳನ್ನು, ಈ ಕೀರ್ತನೆಯ ಕಂಟೆಂಟ್ಸ್ಗಳನ್ನು ನಾವು ನೋಡ್ತಾ ಹೋಗುವಾಗ ನಮಗೆ ಗೊತ್ತಾಗುವಂಥದ್ದು, ಈ ಕೀರ್ತನೆ ದುಃಖದಿಂದ ಪ್ರಾರಂಭವಾಗಿ ಒಂದು ಕಂಫರ್ಟಬಲ್ ವರ್ಡ್ಸ್ಗಳಿಂದ ಎಂಡ್ ಆಗ್ತದೆ. ಸ್ಟಾರ್ಟ್ ಆಗುವಾಗ he cried out and he had so many questions. He questions God's existence, God's relationship. ಅದೇ ಲಾಸ್ಟಿಗೆ ಹೋಗುವಾಗ he'll come to know that God is with us and God can still active and still can liberate us from anything ಎಂಬುದಾಗಿ ಅವನು ಕನ್ಕ್ಲೂಡ್ ಮಾಡುವಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಸೊ ಅಂತ ಹೇಳಿದರೆ, ಇಟ್ ಬಿಗಿನ್ಸ್ ವಿತ್ ಒನ್ ಪರ್ಸನ್ಸ್ ಎಕ್ಸ್ಪೀರಿಯನ್ಸಸ್, ಒಬ್ಬ ವ್ಯಕ್ತಿಯ ಅನುಭವದಿಂದ ಪ್ರಾರಂಭವಾಗಿ ದಟ್ ಲೀಡ್ಸ್ ಟು ದ ಕಮ್ಯುನಿಟಿ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಕಮ್ಯುನಿಟಿ ಲಿಬರೇಷನ್ಸ್. ಅದು ಒಂದು ಸಮುದಾಯದ ಬಿಡುಗಡೆಗೆ ಸಾಧ್ಯವಾಗುವಂಥದ್ದನ್ನು ನಾವು ನೋಡ್ತೇವೆ. ಸೊ ಹಾಗಾಗಿ ದಿಸ್ ಇಸ್ ಆಲ್ಮೋಸ್ಟ್ ಸಿಮಿಲಿಯರ್ ವಿತ್ ಆಲ್ ದಿ ಬಿಲೀವರ್ಸ್ ಲೈಫ್. ಪ್ರತಿಯೊಬ್ಬೊಬ್ಬರ ನಂಬಿಗಸ್ತಿಕೆಯ ವ್ಯಕ್ತಿಗಳ ಜೀವಿತದಲ್ಲಿ ಆಗುವಂಥ ಅನುಭವಗಳನ್ನು ಈ ಕೀರ್ತನೆ ನಮಗೆ ಅಡ್ರೆಸ್ ಮಾಡ್ತದೆ. ಸೊ ಹಾಗಾಗಿ ವಿ ಆಲ್ಸೋ ಮೇ ಗೋ ಥ್ರೂ ದಿಸ್ ಸಿಚುವೇಶನ್ಸ್ ವಿ ಹ್ಯಾಡ್ ಬಿನ್ ಥ್ರೂ, ಬಟ್ ಸ್ಟಿಲ್ ವಿ ವಿಲ್ ಕಮ್ ಟು ನೋ ವೆನ್ ವಿ ಮೆಡಿಟೇಟ್ ಆನ್ ದಿಸ್ ಸಾಂಗ್ what are the challenges we faced and how we can be comforted using this psalm ಎಂಬುದಾಗಿ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ವಚನ 1-3 ನಾವು ಧ್ಯಾನ ಮಾಡೋದಾದರೆ, ದ ಟೈಟಲ್ ಕ್ಯಾನ್ ಬಿ ಗಿವನ್ ಲೈಕ್ ದಿಸ್: ಕಂಫರ್ಟ್ ಆ್ಯಂಡ್ ಆಂಗ್ವಿಷ್ ಇನ್ ರಿಮೆಂಬರಿಂಗ್ ವರ್ಕ್ಸ್ ಆಫ್ ಗಾಡ್. ದೇವರ ಕಾರ್ಯಗಳನ್ನು ನೆನಪು ಮಾಡುವಾಗ ನಮಗೆ ಒಂದು ಕಂಫರ್ಟ್ಸ್ ಆಗ್ತದೆ. ಅದೇ ಟೈಮಲ್ಲಿ ವಿ ಫೀಲ್ ಸಮ್ ಸಾರ್ಟ್ ಆಫ್ ಪೈನ್ ಆರ್ ಒಂದು ವೇದನೆಗಳ ಅನುಭವಕ್ಕೆ ಕೂಡ ನಡೆಸಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ. ಸೊ ಈ ಭಾಗವನ್ನು 77ನೇ ಅಧ್ಯಾಯದ ಕೀರ್ತನೆಯನ್ನು ಕೀರ್ತನೆಗಾರ ಪ್ರಾರಂಭ ಮಾಡುವಾಗ ಪ್ರಾರ್ಥನಾ ಪೂರ್ವಕವಾಗಿ ಪ್ರಾರಂಭ ಮಾಡ್ತಾನೆ. ಅವನು ಹೇಳುವಂಥದ್ದು, ಗಾಡ್ ಐ ಕ್ರೈಡ್ ಔಟ್, ಐ ಆಮ್ ಪ್ರೇಯಿಂಗ್ ಫಾರ್ ಯು ಎಂಬುದಾಗಿ. ಸೊ ಹಾಗೆ ಹೇಳುವಾಗ ಈಸ್ ಜಸ್ಟ್ ನಾರ್ಮಲಿ ಸೇಯಿಂಗ್ ದಟ್ ಗಾಡ್ ಐ ಆಮ್ ಪ್ರೇಯಿಂಗ್. ಈ ಸೇಸ್ ದಟ್ ಐ ಕ್ರೈಡ್ ಔಟ್ ಗಾಡ್ ಲೌಡ್ಲಿ, ಐ ಕ್ರೈಡ್ ಔಟ್, ನಿನಗೆ ಮೊರೆ ಇಡ್ತೇನೆ, ಕೂಗಿ ಮೊರೆ ಇಡ್ತೇನೆ ಎಂಬುದಾಗಿ ಜೋರಾಗಿ ಹೇಳುವಾಗ ಅವನ ಪ್ರಾರ್ಥನೆಯ ತೀವ್ರತೆ ಅಥವಾ ಅವನ ಪ್ರಾರ್ಥನೆಯಲ್ಲಿ ಎಷ್ಟು ದೇವರನ್ನು ಹುಡುಕ್ತಾ ಇದ್ದಾನೆ ಎಂಬುದಾಗಿ ನಮಗೆ ತಿಳಿಸ್ತದೆ. ಅಲ್ಲಿ ಅವನ ನಂಬಿಗಸ್ತಿಕೆ ಕಾಣಿಸ್ತದೆ. ಮತ್ತು ಪರ್ಸಿಸ್ಟೆನ್ಸ್ ಪ್ರೇಯರ್, ಒಂದು ನಿರಂತರವಾದಂಥ ಪ್ರಾರ್ಥನೆ, ಎಲ್ಲಿ ಪೌಲ ಹೇಳ್ತಾನೆ ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಸೊ ದ ಸೇಮ್ ಥಿಂಗ್, ಸೇಮ್ ಎಕ್ಸ್ಪೀರಿಯನ್ಸ್ಡ್ ವಾಸ್ ಡನ್ ಬೈ ದಿ ರೈಟರ್ ಆಫ್ ಆಸಾಫ್. ಆಸಾಫನ ಜೀವನದಲ್ಲಿ ಕೂಡ ಗಾಡ್ ಐ ಆಮ್ ಪ್ರೇಯಿಂಗ್, ಐ ಆಮ್ ಕ್ರೈಯಿಂಗ್ ಔಟ್ ಫಾರ್ ಯುವರ್ ಹೆಲ್ಪ್ ಎಂಬುದಾಗಿ ಆಸಾಫ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಸೊ ಒಂದು ಕಡೆ ಆಸಾಫ ಈ ಕೀರ್ತನೆಯನ್ನು ಬರೆಯುವಾಗ ಅವನಿಗೆ ಒಂದು ರೀತಿಯ ಎನ್ಕರೇಜ್ಮೆಂಟ್ ಇದ್ದರೂ ಕೂಡ, ಬಟ್ ಅವನ ಪರಿಸ್ಥಿತಿ ಏನು ಮಾಡಿದೆ, ಅವನಿಗೆ ಕೆಲವು ಘಟನೆಗಳನ್ನು ನೆನೆಸಿ ಅಥವಾ ಒಂದು ಕಡೆಯಲ್ಲಿ ಅನೇಕ ಫ್ರೆಂಡ್ಸ್, ಅವನ ಎಲ್ಲ ಫೇತ್ಫುಲ್ ಫ್ರೆಂಡ್ಸ್ ಎಲ್ಲ ಇದ್ದವರೆಲ್ಲರೂ ಕೂಡ ಅವನನ್ನು ಕಂಫರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಅವನ ಮನಸ್ಸಿಗೆ ಸಮಾಧಾನವಾಗುವ ಹಾಗೆ ಕಾಣ್ತಾ ಇಲ್ಲ. ಸೊ ಹಾಗಾಗಿ ಅವನ ವೇದನೆ ಮತ್ತು ಅಸಮಾಧಾನಗಳನ್ನು ಈ ಮಾತುಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಅಂತ ಹೇಳಿದರೆ ಅವನಿಗೆ ಸಹಾಯ ಫ್ರೆಂಡ್ಸಿಂದ ಸಿಗ್ತಾ ಇರ್ಬೋದು, ಅಥವಾ ಜನರನ್ನ ಮಾತುಗಳನ್ನು ಕೇಳಿ, ಅಥವಾ ಒಂದು ಓಕೆ ಹೇಗೆ ಸಹ ಇರಲಿ ಎಂಬುದಾಗಿ ಆತನ ಕಂಫರ್ಟಬಲ್ ಮಾಡ್ಕೊಬೋದಿತ್ತು. ಬಟ್ ಆದರೆ ಅವನು ಹಾಗೆ ಮಾಡೋದಿಲ್ಲ. ಬಟ್ ಐ ನೀಡ್ ಅ ಗಾಡ್ಸ್ ಹೆಲ್ಪ್ ಎಂಬುದಾಗಿ ತಿಳ್ಕೊಂಡು ದೇವರ ಸಹಾಯಕ್ಕೋಸ್ಕರ ಈ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಬೆಟರ್ ದೆನ್ ವಾಟ್ ಹ್ಯೂಮನ್ ಕ್ಯಾನ್ ಡೂ.
ಮನುಷ್ಯರು ಮಾಡುವಂಥದ್ದಕ್ಕಿಂತ ಒಳ್ಳೆಯದನ್ನು ದೇವರಿಂದ ಆಸಾಫ ಬಯಸುವಂಥದ್ದನ್ನು ನಾವು ನೋಡ್ತೇವೆ. ಅದಕ್ಕೆ ಅವನು ಹೇಳುವಂಥದ್ದು, ನನ್ನ ಮನಸ್ಸು ಶಾಂತಿ ಹೊಂದಲುಲ್ಲದೆ ಇತ್ತು ಎಂಬುದಾಗಿ. ಅವನಿಗೆ ತುಂಬ ಜನ ಬಂದು ಫ್ರೆಂಡ್ಸ್ ಅಥವಾ ಅವನ ಸರೌಂಡಿಂಗ್ಸ್ ಎಲ್ಲ ಇದ್ಕೊಂಡು ಅವನಿಗೆ ಸಪೋರ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ದೇ ವರ್ ಟ್ರೈಂಗ್ ಟು ಬ್ರಿಂಗ್ ಸಮ್ ಆಫ್ ದಿ ಎನ್ಕರೇಜ್ಮೆಂಟ್ ವರ್ಡ್ಸ್ ಫ್ರಮ್ ಅದರ್ಸ್, ಮತ್ತು ಕೆಲವು ಘಟನೆಗಳನ್ನು ನೆನಪು ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಆಸಾಫ್ ವಾಸ್ ನಾಟ್ ಏಬಲ್ ಟು ಬಿ ಕಂಫರ್ಟ್. ಅವನು ಕಂಫರ್ಟಬಲ್ ಆಗಲಿಕ್ಕೆ ಆಗ್ತಾನೇ ಇಲ್ಲ. ಸೊ ಅದಕ್ಕೆ ಅವನು ಹೇಳ್ತಾನೆ, ನನ್ನ ಮನಸ್ಸು ಶಾಂತಿ ಹೊಂದಲು ಇದ್ದು ನಾನು ದೇವರನ್ನು ಸ್ಮರಿಸುವೆನು, ಮನಗುಂದಿದವನಾಗಿಯೇ ಹಂಬಲಿಸುವೆನು ಎಂಬುದಾಗಿ. ಅಂತ ಹೇಳಿದರೆ, ನಮಗೆ ಒಂದೊಂದು ಸಲ ದೇವರನ್ನು ನಂಬಿ ಜೀವಿಸುವಾಗ ದೇವರ ಸಹಾಯ ಆ್ಯಂಡ್ ವಿ ಎಕ್ಸ್ಪೆಕ್ಟ್ ಸಮಥಿಂಗ್ ಆ್ಯಂಡ್ ದ್ಯಾಟ್ ಕೆನಾಟ್ ಬಿ ಶೇರ್ಡ್ ವಿತ್ ಅದರ್ಸ್. ಸೊ ಅಂಥ ಸಿಚುವೇಶನ್ ಆಸಾಫನಿಗೆ ಇದ್ದಿರ್ಬೋದು. ಅವನು ಜನರೊಟ್ಟಿಗೆ ಕೆಲವು ವಿಷಯಗಳನ್ನ ಹೇಳ್ಕೊಳ್ಳಿಕ್ಕಾಗದೇ ಇರ್ಬೋದು. ಹಾಗಾಗಿ ಆಸಾಫ ದೇವರ ಹತ್ರ ನೇರವಾಗಿ ಕೇಳುವಂಥದ್ದು, ದೇವರೇ, ನೀನು ನನ್ನೊಟ್ಟಿಗೆ ಒಂದು ಇಂಟರಾಕ್ಷನ್ ಆಗದಿದ್ದರೆ, ಕಾನ್ವರ್ಸ್ ಆಗದಿದ್ದರೆ ನನ್ನ ಜೀವಿತದಲ್ಲಿ ಶಾಂತಿ ಸಮಾಧಾನವನ್ನು ಹೊಂದ್ಕೊಳ್ಳಿಕ್ಕೆ ಅಸಾಧ್ಯ ಎಂಬುದಾಗಿ ಹೇಳಿ ಅವನೊಂದು ಪರ್ಸಿಸ್ಟೆನ್ಸ್ ಪ್ರೇಯರನ್ನು ಮಾಡುವಂಥದ್ದನ್ನು ನಾವು 1-3 ವಚನಗಳಲ್ಲಿ ಗಮನಿಸ್ತೇವೆ. ಸೊ 4-6 ವಚನಗಳನ್ನು ನಾವು ಧ್ಯಾನ ಮಾಡುವುದಾದರೆ, ಸೊ ದಟ್ಸ್ ಅನದರ್ ಸೆಕ್ಷನ್. ಅದರಲ್ಲಿ ದ ಡಿಲಿಜೆಂಟ್ ಸರ್ಚ್ ಎಂಬುದಾಗಿ ಒಂದು ಯಥಾರ್ಥವಾದಂತಹ ಹುಡುಕುವಿಕೆ ದೇವರನ್ನು. ನಮಗೆ ಕೀರ್ತನೆಗಳಲ್ಲಿ ಅನೇಕ ಕಡೆಗಳಲ್ಲಿ ಹೇಳ್ತದೆ, ದೇವರನ್ನು ಹುಡುಕುವವರು ಯಥಾರ್ಥವಾಗಿ ಹುಡುಕುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ದೋಸ್ ಹೂ ಆರ್ ಸೀಕಿಂಗ್ ಗಾಡ್ ಮಸ್ಟ್ ಸೀಕ್ ವಿತ್ ಇಂಟಿಗ್ರಿಟಿ ಆ್ಯಂಡ್ ಡಿಲಿಜೆಂಟ್. ದೇವರಿಗೆ ಶ್ರದ್ಧೆಯಿಂದ ಹುಡುಕುವಂಥವರಾಗಿ ಇರಬೇಕೆಂಬುದಾಗಿ ದೇವರ ವಾಕ್ಯ ನಮ್ಗೆ ಹೇಳ್ತದೆ. ಸೊ ಆಸಾಫ ಕೂಡ 4-6 ವಚನಗಳಲ್ಲಿ ದೇವರನ್ನ ಶ್ರದ್ಧೆಯಿಂದ ಹುಡುಕಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಸೊ 4-6 ವಚನಗಳಲ್ಲಿ ನಾವು ಗಮನಿಸುವಾಗ ಆಸಾಫನ ಪರಿಸ್ಥಿತಿಯ ಒಂದು ತೀವ್ರತೆಯನ್ನು ಕಾಣ್ತೇವೆ. 1-3 ವಚನಗಳಲ್ಲಿ ಅವನು ಸಮಾಧಾನ ಹೊಂದಲಿಲ್ಲದೆ ಇದ್ದರೆ, 4-6 ವಚನಗಳಲ್ಲಿ ಅವನ ಹೃದಯ ನೋವಿನಿಂದ ತುಂಬಿ ಹೋಗಿದೆ, ಅವನ ಕಣ್ಣುಗಳು ಕಣ್ಣೀರಿನಿಂದ ಒದ್ದೆ ಹಾಗೆ ಹೋಗಿದೆ. ಇದೇನು ಮಾಡ್ತದೆ, ಅವನಿಗೆ ಈ ಕೆನಾಟ್ ಸ್ಪೀಕ್ ಔಟ್ ವಾಟ್ಸ್ ಹ್ಯಾಪನಿಂಗ್ ಇನ್ ಹಿಸ್ ಇನ್ಸೈಡ್ ಆಫ್ ಹಿಸ್ ಹಾರ್ಟ್ ಎಂಬುದಾಗಿ ಕೂಡ ನಾವು ತಿಳ್ಕೊಳ್ಬೋದು. ಅವನ ಒಳಗೆ ಏನೇನು ಆಗ್ತಾ ಇದೆ ಎಂಬುದಾಗಿ. ಅಲ್ಲಿ ಅವನ ಹೃದಯ ಭಾರವಾಗಿರ್ತದೆ. ಸೊ ಅಂತ ಹೇಳಿದರೆ ಅದು ಅವನಿಗೆ ಏನು ಮಾಡ್ತದೆ, ಒಂದು ಕಡೆ ಕಣ್ಣು ಒದ್ದೆಯಾಗಿದೆ, ಹೃದಯ ಭಾರವಾಗಿದೆ. ಅವನನ್ನು ಸಂಪೂರ್ಣವಾಗಿ ದೈಹಿಕವಾಗಿ ಮಾತ್ರವಲ್ಲ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಕುಗ್ಗಿ ಹೋಗುವಂಥ ಪರಿಸ್ಥಿತಿಗೆ ನಡೆಸ್ತದೆ. ಅಂತ ಹೇಳಿದರೆ ಆತ್ಮಿಕವಾಗಿ ಅವನಿಗೆ ಒತ್ತಡಗಳು ಜಾಸ್ತಿ ಆಗುವಾಗ ದರಿದ್ರತೆಯ ಕನಿಷ್ಠವಾದಂಥ ಪರಿಸ್ಥಿತಿಗೆ ಕೂಡ ಅದು ಅವನನ್ನು ತಳ್ಳಿಬಿಡ್ತದೆ. ಸೊ ಹಾಗಾಗಿ ಈ ಕೆನಾಟ್ ಎಕ್ಸ್ಪ್ರೆಸ್ ದೋಸ್ ಫೀಲಿಂಗ್ಸ್ ಇನ್ ವರ್ಡ್ಸ್. ಆ ಭಾವನೆಗಳನ್ನು ಮಾತುಗಳಲ್ಲಿ ಆಸಾಫನಿಗೆ ಹೊರಗೆ ತರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ಮುಂದಿನ ವಚನಗಳಿಗೆ ನಾವು ಹೋಗುವುದಾದರೆ, ಹಳೆಯ ದಿನಗಳನ್ನು, ಪುರಾತನ ವರ್ಷಗಳನ್ನು ಯೋಚಿಸಿದೆನು. ವಿ ಸ್ಟಾರ್ಟೆಡ್ ಟು ರೀಕಲೆಕ್ಟ್ ವಾಟ್ಸ್ ಹ್ಯಾಪನ್ ಇನ್ ದಿ ಹಿಸ್ಟ್ರಿ ಎಂಬುದಾಗಿ. ಸೊ ಬೈಬಲ್ನಲ್ಲಿ ಹಿಸ್ಟ್ರಿಯನ್ನು ತೆಗೆದು ನೋಡುವಾಗ ದೇವರು ಹೇಗೆ ಅವರ ಪ್ರಾರ್ಥನೆಗಳಿಗೆ ಉತ್ತರಿಸಿದ್ದಾನೆ ಎಂಬುದಾಗಿ. ಸೊ ದಿಸ್ ಗಿವ್ಸ್ ಎನ್ಕರೇಜ್ಮೆಂಟ್. ನಮಗೆ ಕೂಡ ಯಾವಾಗಲೂ when we go back and think, we'll come to know what God has done. ಅದಕ್ಕೆ ಹೇಳ್ತಾರೆ, look back and be grateful to God and look forward and be hopeful in God ಎಂಬುದಾಗಿ. ಅಂತ ಹೇಳಿದರೆ ಇಂದಿನದನ್ನು ನೋಡಿ ದೇವರು ಏನಾಗಿದ್ದ ಅದಕ್ಕೆ ದೇವರಿಗೆ ಸ್ತೋತ್ರ ಹೇಳಿ, ಆ್ಯಂಡ್ ಫ್ಯೂಚರಲ್ಲಿ ಕೂಡ ಬಿ ಹೋಪ್ಫುಲ್ ಇನ್ ಗಾಡ್, ದೇವರಲ್ಲಿ ನಿರೀಕ್ಷೆ ಉಳ್ಳವರಾಗಿ ಇರಿ. ಸೊ ನೆವರ್ ಬಿ ಡಿಸಪಾಯಿಂಟೆಡ್ ಆರ್ ನೆವರ್ ಡೌಟ್ ಇನ್ ಗಾಡ್ ಎಂಬುದಾಗಿ ನಮಗೆ ಇದು ತಿಳಿಸುವಂಥದ್ದನ್ನು ನಾವು ನೋಡ್ತೇವೆ. ಅಂತ ಹೇಳಿದರೆ ಆಸಾಫನಿಗೆ ಒಂದು ಕಡೆ ಹಳೆಯದನ್ನೆಲ್ಲ ಯೋಚಿಸಿ ಈ ಟ್ರೈ ಟು ಕಂಫರ್ಟ್ ಹಿಮ್ಸೆಲ್ಫ್, ಮತ್ತೊಂದು ಕಡೆಯಲ್ಲಿ ರಾತ್ರಿಯ ವೇಳೆ ಕೂಡ ಅವನಿಗೆ ಇಟ್ ವಾಸ್ ಅ ಟೈಮ್ ಟು ಮೆಡಿಟೇಟ್ ಆ್ಯಂಡ್ ಇಟ್ ವಾಸ್ ಅ ಟೈಮ್ ಟು ಕೀಪ್ ಅ ರಿಲೇಷನ್ಶಿಪ್ ವಿತ್ ಗಾಡ್ ಎಂಬುದಾಗಿ ಅವನು ತಿಳ್ಕೊಂಡಿದ್ದ. ಅದಕ್ಕೆ ಅವನು ನಾನು ರಾತ್ರಿಯಲ್ಲಿ ಮಾಡುತ್ತಿದ್ದ ಗಾನವನ್ನು ನೆನೆಸಿಕೊಳ್ಳುವೆನು ಎಂಬುದಾಗಿ. ಈ ವಾಸ್ ಸಿಂಗಿಂಗ್ ಸಾಂಗ್ ಇನ್ ದಿ ನೈಟ್ ಆಲ್ಸೋ, ಮತ್ತು ಮೆಡಿಟೇಟಿಂಗ್, ಆಂತರ್ಯದಲ್ಲಿ ಮಾತಾಡಿಕೊಳ್ಳುತ್ತಿದ್ದೆವನು. ಸೈಲೆಂಟ್ ಮೆಡಿಟೇಷನ್ ವಾಸ್ ಹ್ಯಾಪನಿಂಗ್ ಇನ್ ದಿ ನೈಟ್ ಟೈಮ್ ಇನ್ ದಿ ಲೈಫ್ ಆಫ್ ಆಸಾಫನ ಜೀವಿತದಲ್ಲಿ ರಾತ್ರಿ ವೇಳೆಯಲ್ಲಿ ಕೂಡ ಇಂತಹ ಮೆಡಿಟೇಷನನ್ನು ಮಾಡ್ತಾ ಇದ್ದ. ಸೊ ಹಾಗಾಗಿ ಅವನಿಗೆ ಆ ರಾತ್ರಿ ವೇಳೆಯಲ್ಲಿ ನಿದ್ರೆ ಕೂಡ ಬರ್ತಾ ಇಲ್ಲ. ಅಂತ ಹೇಳಿದರೆ ಇಟ್ಸ್ ಆಲ್ಮೋಸ್ಟ್ ಆಸಾಫನಿಗೆ ಒಂದು ಕಷ್ಟದ ಪರಿಸ್ಥಿತಿ ಆಗಿತ್ತು. ಆ ಸಂದರ್ಭದಲ್ಲಿ ಅವನು ಹೇಗೆ ಟ್ರೈ ಟು ಕೀಪ್ ಅ ಗುಡ್ ರಿಲೇಷನ್ಶಿಪ್ ವಿತ್ ಗಾಡ್ ಎಂಬುದಾಗಿ ತಿಳಿಸ್ತದೆ.
ಅಂತ ಹೇಳಿದರೆ ವಿ ಆಲ್ಸೋ ಗೋ ಥ್ರೂ ದಿಸ್ ಎಕ್ಸ್ಪೀರಿಯನ್ಸಸ್ ಇನ್ ಅವರ್ ಲೈಫ್. ಹಾಗಾಗಿ ಆಸಾಫ ಮುಂದಿನ ಮಾತುಗಳಲ್ಲಿ, ವಚನಗಳಲ್ಲಿ ಹೇಗೆ ತನ್ನನ್ನು ಕಂಫರ್ಟ್ ಮಾಡ್ಕೊಳ್ತಾನೆ, ಹೇಗೆ ದೇವರು ನಡೆಸ್ತಾನೆ ಎಂಬುದಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ವಚನ 7ರಿಂದ 9 ನಾವು ನೋಡೋದಾದ್ರೆ, 7ರಿಂದ 9 ವಚನಕ್ಕೆ ದ ಟೈಟಲ್ ಇಸ್ ಲೈಕ್ ದ ಸರ್ಚಿಂಗ್ ಕ್ವಶನ್ಸ್, ಪ್ರಶ್ನೆಗಳು. ಸೊ ಕ್ವಶನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಯಾವುದಾದ್ರೂ ಮಕ್ಕಳಿಗೆ ಕ್ವಶನ್ಸ್ ಕೇಳಿದರೆ ವೈ ಡು ದೇ ಆಸ್ಕ್ ದಿಸ್ ಕ್ವಶನ್ಸ್ ಅಂತ ಕೇಳಲ್ಲ. ಬಟ್ ಯಾರಾದರೂ ದೊಡ್ಡವ್ರ ಕ್ವಶನ್ ಕೇಳಿದರೆ ವಿಲ್ ಥಿಂಕ್ ಇಟ್ ಡಸಂಟ್ ನೋ ಎನಿಥಿಂಗ್ ಅಥವಾ ವೈ ಕ್ವಶನ್ಸ್ ಕಮ್ಸ್ ಅಂತ ಹೇಳಿ. ಬಟ್ ಕ್ವಶನ್ಸ್ ಆರ್ ಗುಡ್. ಯಾಕೆ ಅಂತ ಹೇಳಿದರೆ ದಟ್ ಹೆಲ್ಪ್ಸ್ ಅಸ್ ಟು ಲರ್ನ್ ಮೋರ್ ಎಂಬುದಾಗಿ. ಇಲ್ಲಿ ಆಸಾಫನಿಗೆ ಕೂಡ ದೇವರ ಕುರಿತಾಗಿ, ದೇವರ ಸಂಬಂಧದ ಕುರಿತಾಗಿ ಈ ಇನ್ ಹಿಮ್ಸೆಲ್ಫ್ ಇಟ್ಸ್ ರೈಸಸ್ ಸೋ ಮೆನಿ ಕ್ವಶನ್ಸ್. ಅವನ ಹೃದಯದೊಳಗೆ ಅನೇಕ ಪ್ರಶ್ನೆಗಳು ಉದ್ಭವವಾಗುವಂಥದ್ದನ್ನು ನಾವು ನೋಡ್ತೇವೆ 7ರಿಂದ 9 ವಚನಗಳಲ್ಲಿ. ಇಟ್ ಹ್ಯಾಸ್ ಆಲ್ಮೋಸ್ಟ್ 6 ಕ್ವಶನ್ಸ್, 6 ಪ್ರಶ್ನೆಗಳು ಇದರಲ್ಲಿ ಬರ್ತದೆ. ಸೊ ಅದರಲ್ಲಿ ಅವನು ಹೇಳುವಂಥದ್ದು, ದೇವರು ಸದಾಕಾಲಕ್ಕೂ ಬಿಟ್ಟು ಬಿಡುವವನು, ಆತನು ಪ್ರಸನ್ನನಾಗುವುದಿಲ್ಲವೋ, ಆತನ ಕೃಪಾ ವಾತ್ಸಲ್ಯ ನಿಂತೇ ಹೋಯಿತು, ವಾಗ್ದಾನ ಬಿದ್ದೇ ಹೋಯಿತು, ದಯವಿಡಲಿಕ್ಕೆ ಮರೆತು ಬಿಟ್ಟನು, ಕೋಪದಿಂದ ನಮ್ಮ ಕರಗಳನ್ನು ಬಿಗಿ ಹಿಡಿದಿದ್ದಾನು ಎಂಬುದಾಗಿ. ಸೊ ದೇವರು ಕೋಪ ಮಾಡ್ತಾನ, ದೇವರು ನಮಗೆ ಮರೆತು ಬಿಟ್ಟಿದ್ದಾನ, ದೇವರು ನಮಗೆ ಪ್ರಸನ್ನನಾಗುವುದಿಲ್ವಾ ಎನ್ನುವಂಥ ಇಂಥ ಅನೇಕ ಪ್ರಶ್ನೆಗಳು ಆಸಾಫನಿಗೆ ಅವನ ಕಷ್ಟದ ಸಂದರ್ಭಗಳಲ್ಲಿ ಎದುರಾಗ್ತದೆ. ದೇವರು ನಿಜವಾಗಿ ನಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದ್ದಾನ ಎಂಬುದಾಗಿ ಅಂತ ಹೇಳಿದರೆ, ಆಸಾಫನಿಗೆ ಬರುವಂಥ ಈ 6 ಪ್ರಶ್ನೆಗಳು ಪ್ರತಿಯೊಬ್ಬೊಬ್ಬ ಭಕ್ತಿಯ, ನಂಬಿಗಸ್ತಿಕೆಯ ವ್ಯಕ್ತಿಗಳಲ್ಲಿ ಹಾದು ಹೋಗುವಂಥದ್ದು. ನಾವು ಇದನ್ನು ಗಮನಿಸುವಾಗ ವಿ ಕ್ಯಾನ್ ಲುಕ್ ಬ್ಯಾಕ್ ಟು ಅವರ್ ಆನ್ಸೆಸ್ಟರ್ಸ್ ಲೈಫ್. ನಮ್ಮ ಪೂರ್ವಿಕರ ಜೀವಿತವನ್ನು ಗಮನಿಸುವುದಾದರೆ ಅದರಲ್ಲಿ ನಾವು ಇದರ ಕುರಿತಾಗಿ ತಿಳ್ಕೊಳ್ಬೋದು. ಅಬ್ರಹಾಮನ ಜೀವಿತ ನೋಡೋದಾದರೆ, ಅವನ ಜೀವಿತದಲ್ಲಿ 99-100 ವರ್ಷ ಆಗುವಾಗ ಕೂಡ, ಮಕ್ಕಳಿಲ್ಲದೆ ಇರುವಾಗ ಕೂಡ ಅವನಿಗೆ ಇಂಥ ಪ್ರಶ್ನೆಗಳು ಬಂದಿರ್ಬೋದು. ದೇವರು ಮರೆತು ಬಿಟ್ಟಾನೋ ಅಥವಾ ಪ್ರಸನ್ನನಾಗುವುದಿಲ್ವೋ, ದೇವರು ನಮಗೆ ಆಶೀರ್ವಾದ ಮಾಡೋದಿಲ್ವೋ, ದೇವರು ನಮ್ಮ ಮೇಲೆ ಕೋಪಗೊಂಡಿದ್ದಾನೋ ಎನ್ನುವಂಥದ್ದು. ಯೋಬನ ಜೀವಿತ ನೋಡುವಾಗ ಕೂಡ ಇಂಥ ಪ್ರಶ್ನೆಗಳು ಬಂದಿರ್ಬೋದು. ಆದರೆ ಇದೆಲ್ಲದರ ಮಧ್ಯದಲ್ಲಿ ಈ ಎಲ್ಲ ಪ್ರಶ್ನೆಗಳು ಏನಾಗ್ತದೆ, ಅವರಿಗೆ ಒಂದು ದಿವಸ ಉತ್ತರವನ್ನು ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಆ ಉತ್ತರಗಳು ದೇವರ ಬಗ್ಗೆ ಅವರಿಗಿರುವಂಥ ನಂಬಿಕೆಯನ್ನು, ಅಂಡರ್ಸ್ಟ್ಯಾಂಡಿಂಗನ್ನು ಹೆಚ್ಚು ಮಾಡ್ತದೆ. ಸೊ ಹಾಗಾಗಿ ಈ ಕೀರ್ತನೆ ಯಾವುದೇ ಒಬ್ಬ ಭಕ್ತಿಯ ವ್ಯಕ್ತಿ ಪ್ರಶ್ನೆಗಳ ಹಾದಿಯನ್ನು ದಾಟಿ ಹೋಗುವಾಗ ದೀಸ್ ಕ್ವಶನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ, ದ್ಯಾಟ್ ಹೆಲ್ಪ್ಸ್ ಅಸ್ ಟು ನೋ ಗಾಡ್ ಇನ್ ಅನದರ್ ಲೆವೆಲ್ ಅಂತ ಹೇಳಿದರೆ, ಹೊಸದಾಗಿ ಕನ್ವರ್ಟ್ ಆದಂಥ ವ್ಯಕ್ತಿಗಳು, ನಾರ್ಮಲ್ ಆಗಿರುವಂಥ ವ್ಯಕ್ತಿಗಳಿಗೆ ಈ ಪ್ರಶ್ನೆಗಳು ಹೆಚ್ಚಾಗಿ ಬರುವುದಿಲ್ಲ. ದೇ ಆರ್ ಲೈಕ್, ಇಫ್ ಗಾಡ್ ಡಸಂಟ್ ವಾಂಟ್, ಇಫ್ ಗಾಡ್ ಇಸ್ ನಾಟ್ ದೇರ್, ನಥಿಂಗ್, ವಿ ಕ್ಯಾನ್ ಎಂಜಾಯ್ ಅವರ್ ಲೈಫ್ ಅಂತ ಹೇಳಿ. ಬಟ್ ದ ಒನ್ ಹೂ ಟ್ರೂಲಿ ಬಿಲೀವ್ಸ್ ಹ್ಯಾವ್ ಟು ಗೋ ಥ್ರೂ ದಿಸ್ ಎಕ್ಸ್ಪೀರಿಯನ್ಸಸ್. ಈ ಎಕ್ಸ್ಪೀರಿಯನ್ಸ್ಗಳಲ್ಲಿ ಹೋಗುವಾಗ ದೇ ವಿಲ್ ರಿಯಲೈಸ್ ವಾಟ್ ಗಾಡ್ ಇಸ್ ಆ್ಯಂಡ್ ಹೌ ಕ್ಯಾನ್ ವಿ ಟ್ರಸ್ಟ್ ಗಾಡ್ ಇವನ್ ವೆನ್ ಇಟ್ ಇಸ್ ಸೀನ್ ದರ್ ಇಸ್ ನಥಿಂಗ್ ಹ್ಯಾಪನಿಂಗ್, ದರ್ ಇಸ್ ನಥಿಂಗ್ ಎಂಬುದಾಗಿ ಹೇಳುವಾಗ ಕೂಡ ವಿ ಕ್ಯಾನ್ ಟ್ರಸ್ಟ್ ಗಾಡ್ ಎಂಬುದಾಗಿ ಈ ಕೀರ್ತನೆ ತಿಳಿಸ್ತದೆ. ಅದಕ್ಕೆ ಒಬ್ಬ ಥಿಯಾಲಜಿಯನ್ ಹೀಗೆ ಹೇಳ್ತಾನೆ, Beloved, if we were sometimes this to school ourselves and cross-question our own unbelief, the Holy Spirit would give us comfort ಎಂಬುದಾಗಿ. ಸೊ ನಾವು ಯಾವಾಗ ಇಂತಹ ಆಲೋಚನೆಗಳಿಗೆ ತಳ್ಳಲ್ಪಡ್ತೇವೋ ಅಥವಾ ನಮ್ಮ ನಂಬಿಕೆಗಳ ಕುರಿತಾಗಿ ನಾವೇ ಪ್ರಶ್ನೆಯನ್ನು ಮಾಡಿಕೊಳ್ಳಿಕ್ಕೆ ನಮಗೆ ಸಂದರ್ಭಗಳು ಬಂದು ಹೋಗುತ್ತವೋ, ಅಂಥ ಸಂದರ್ಭದಲ್ಲಿ ದ ಹೋಲಿ ಸ್ಪಿರಿಟ್ ವುಡ್ ಗಿವ್ ಅಸ್ ಕಂಫರ್ಟ್ ಎಂಬುದಾಗಿ. ಪರಿಶುದ್ಧಾತ್ಮ, ಪವಿತ್ರ ಆತ್ಮ ಏನು ಮಾಡ್ತದೆ, ನಮಗೆ ಈ ಸಂದರ್ಭಗಳಲ್ಲಿ ಕಂಫರ್ಟ್ ಮಾಡಲಿಕ್ಕೆ ನಮಗೆ ಸಹಾಯ ಮಾಡ್ತದೆ ಎಂಬುದಾಗಿ. ಅಂದರೆ ಯಾರು ಈ ಪ್ರಶ್ನೆಗಳಲ್ಲಿ ದೇವರ ನಂಬಿಕೆಯನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಾಗ, ಸರ್ಟನ್ಲಿ ಗಾಡ್ ಸೆನ್ಸ್ ಇಸ್ ಹೋಲಿ ಸ್ಪಿರಿಟ್ ಟು ವರ್ಕ್ ಆನ್ ಬಿಹಾಫ್ ಆಫ್ ಹಿಮ್ ಆ್ಯಂಡ್ ಟು ಟ್ರಸ್ಟ್ ಹಿಮ್ ಎಂಬುದಾಗಿ ತಿಳಿಸ್ತದೆ. ಸೊ ಇದು ಒಂದು ಕಡೆ ಕೃಪವಾತ್ಸಲ್ಯ ವಾಗ್ದಾನ ಎಂಬುದಾಗಿ ಹೇಳುವಾಗ, ದಟ್ ಈಸ್ ಆಲ್ಸೋ ದ ಕವನೆಂಟ್ ದಟ್ ಹ್ಯಾಪನ್ ಬಿಟ್ವೀನ್ ಇಸ್ರಾಯಲೈಟ್ಸ್ ಆ್ಯಂಡ್ ಗಾಡ್. ಹಾಗಾಗಿ ಆ ಕೃಪವಾತ್ಸಲ್ಯ ಅದು ಸಹಜವಾಗಿ ಅವರ ಮೇಲೆ ಇದ್ದಿದ್ದರಿಂದ ಇಲ್ಲಿಯ ತನಕ ಅವರು ಎಲ್ಲ ಯುದ್ಧದಲ್ಲಿ ಜಯ ಗಳಿಸ್ತಾ ಇದ್ರು. ದೇ ವರ್ ಏಬಲ್ ಟು
ಫಾರ್ಮ್ ದೇರ್ ಓನ್ ನೇಷನ್, ಒಂದು ಒಳ್ಳೆಯ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯವಾಯಿತು ಇಸ್ರಾಯೇಲರಿಗೆ. ಸೊ ಅದೆಲ್ಲವನ್ನು ನೆನಪು ಮಾಡಿಕೊಳ್ತಾನೆ. ದೇವರ ದಯೆ ಕೃಪೆಗಳು ನನಗೆ ಮಿಸ್ ಆಗಿ ಹೋಯಿತು, ಅದಿದ್ದರೆ ನಾವಿಷ್ಟು ಆಶೀರ್ವಾದ ಹೊಂದ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಸೊ ಹಾಗಾಗಿ ಅದಿಲ್ಲದಿದ್ದರೆ ಕಷ್ಟ ಎಂಬುದಾಗಿ ಹೇಳಿ ಆಸಾಫ ಎಲ್ಲ ಪ್ರಶ್ನೆಗಳನ್ನು ಕೇಳುವಂಥದ್ದನ್ನು ನಾವು ನೋಡ್ತೇವೆ. ಸೊ ಇದು ಇನ್ನೊಂದು ಕಡೆಯಲ್ಲಿ ಆಸಾಫ ಪ್ರಶ್ನೆ ಮಾಡುವಾಗ ಸೊ ವಿ ಥಿಂಕ್ ದಿಸ್ ಪರ್ಸನ್ ಇಸ್ ನಾಟ್ ಜೆನ್ಯೂನ್ ಫೇತ್ಫುಲ್ ಪರ್ಸನ್ ಎಂಬುದಾಗಿ. ಬಟ್ ಆದರೆ ಇಸ್ ಅ ಹಾನೆಸ್ಟ್ ಫೇತ್ಫುಲ್ ಪರ್ಸನ್ ಎಂಬುದಾಗಿ ಅನೇಕ ಥಿಯಾಲಜಿಯನ್ಸ್ ಅಭಿಪ್ರಾಯ ಪಡ್ತಾರೆ. ಯಾಕೆ ಅಂತ ಹೇಳೋದಾದರೆ, ವೆನ್ ದೀಸ್ ಕ್ವಶನ್ಸ್ ಕಮ್ಸ್ ಆ್ಯಂಡ್ ವೆನ್ ಈ ರೈಸ್ ದಿಸ್ ಕ್ವಶನ್ಸ್ ಯು ವಾಸ್ ಏಬಲ್ ಟು ಫೈಂಡ್ ದಿ ಆನ್ಸರ್ಸ್. ಕೆಲವರೆಲ್ಲ ಏನು ಮಾಡ್ತಾರೆ ಹೇಳಿದರೆ, ಪ್ರಶ್ನೆಗಳನ್ನು ರೈಸ್ ಮಾಡ್ತಾರೆ, ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಲ್ಲಿ ಸೋತು ಹೋಗ್ತಾರೆ. ನಮ್ಮಲ್ಲಿ ಪ್ರಶ್ನೆಗಳು ಬರುವಂಥದ್ದು ತಪ್ಪು ಎಂಬುದಾಗಿ ಅಲ್ಲ, ಆದರೆ ಆ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರಗಳನ್ನು ಕಂಡುಕೊಳ್ಳುವುದರಲ್ಲಿ ವಿ ಹ್ಯಾವ್ ಅವರ್ ಎಬಿಲಿಟಿ ಆ್ಯಂಡ್ ಲೆವೆಲ್ ಆಫ್ ಫೇತ್, ವಾಟ್ ಲೆವೆಲ್ ಆಫ್ ಫೇತ್ ವಿ ಹ್ಯಾವ್ ಎಂಬುದಾಗಿ ಅದರಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಆಸಾಫನಿಗೆ ಈ ಪ್ರಶ್ನೆಗಳು ಬರುವಂಥದ್ದು ಇಟ್ ಶೋಸ್ ದಟ್ ಈ ವಾಸ್ ಎ ಹಾನೆಸ್ಟ್ ಆಂಗ್ವಿಶ್ ಆ್ಯಂಡ್ ಪ್ರೇಯರ್ಫುಲ್ ಪರ್ಸನ್ ಎಂಬುದಾಗಿ. ಅಂತ ಹೇಳಿದರೆ ಅವನು ನಿಜವಾಗಿ ಕೂಡ ಯಥಾರ್ಥವಾಗಿ ವೇದನೆಗೆ ಯಾವುದೋ ಒಂದು ಕಷ್ಟಕ್ಕೆ ಒಳಗಾಗಿದ್ದ ಎಂಬುದಾಗಿ ಅದು ತಿಳಿಸ್ತದೆ. ಇನ್ನೊಂದು ಕಡೆ ಅವನೊಬ್ಬ ಯಥಾರ್ಥವಾದಂಥ ಭಯಭಕ್ತಿಯುಳ್ಳಂಥ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯಾಗಿದ್ದ ಎಂಬುದಾಗಿ ತಿಳಿಸ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗಳು ಕೂಡ not to be taken as a negatively but to be taken as a positively and to find the answers for these questions. ನಮ್ಮ ಜೀವಿತದಲ್ಲಿ ಕೂಡ ಇಂಥ ಪ್ರಶ್ನೆಗಳು ಬರುವಾಗ we have to find answers with the help of Holy Spirit ಎಂಬುದಾಗಿ. ಸೊ ಮುಂದಿನ ವಚನಗಳಿಗೆ ಹೋಗೋದಾದರೆ ವಚನ 10-12 ದ ಗ್ರೇಟ್ನೆಸ್ ಆಫ್ ಗಾಡ್ ಎಂಬುದಾಗಿ ನಾವು ಟೈಟಲ್ ಮಾಡ್ಬೋದು. 10-12 ದ ಗ್ರೇಟ್ನೆಸ್ ಆಫ್ ಗಾಡ್. ಸೊ ಒಂದು ಕಡೆ ಆಸಾಫ ಹಾನೆಸ್ಟ್ ಆಗಿ ಪ್ರಾರ್ಥನೆ, ತನ್ನ ವೇದನೆಗಳನ್ನು ದೇವರ ಮುಂದೆ ಒಪ್ಪಿಕೊಳ್ಳುತ್ತಾ ಇದ್ರೆ, ಇನ್ನೊಂದು ಕಡೆ ಈ ಭಾಗದಿಂದ 10ನೇ ವಚನದಿಂದ ಅವನ ನಂಬಿಕೆಗಳು ಬೇರೆ ಬೇರೆ ರೀತಿಯಲ್ಲಿ ಹೊರಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ನಾವು 9ನೇ ವಚನದ ತನಕ ಆಸಾಫ ದುಃಖಪಟ್ಟದನ್ನು ನೋಡ್ತೇವೆ, ದೇವರ ಕಡೆಗಿದ್ದಂಥ ಪ್ರಶ್ನೆಗಳನ್ನು ನಾವು ಕೇಳ್ತೇವೆ ಆಸಾಫನಿಂದ. 10-12 ವಚನಕ್ಕೆ ಬರುವಾಗ ಆಸಾಫ ಅಪನಂಬಿಗಸ್ತಿಕೆಯಿಂದ ನಂಬಿಗಸ್ತಿಕೆ ಎಡೆಗೆ ನಡೆಸಲ್ಪಡ್ತಾನೆ. ಬಟ್ ಬಿಟ್ವೀನ್ ದೀಸ್ ಟೂ ಪೀರಿಯಡ್ ದೆರ್ ವಾಸ್ ಮಿಡಲ್ ಟೈಮ್. ಆ ಮಿಡಲ್ ಟೈಮಲ್ಲಿ ಏನಾಗ್ತದೆ, ಆ ಇನ್ ಬಿಟ್ವೀನ್ ಇಟ್ ವಾಸ್ ಅ ವೆರಿ ಪೇನ್ಫುಲ್ ಸಿಚುವೇಶನ್ಸ್ ಟು ಹಿಮ್. ಅಂತ ಹೇಳಿದರೆ ನಮಗೆ ಕೂಡ ಅದೆರಡರ ಮಧ್ಯದ ಸಮಯ ತುಂಬ ಕ್ರೂಷಿಯಲ್. ನಾವು ಅಪನಂಬಿಗಸ್ತಿಕೆಯರಾದಾಗ ಮತ್ತೆ ನಂಬಿಗಸ್ತಿಕೆಯರಾಗುವ ತನಕ ಇಟ್ ಟೇಕ್ಸ್ ವೆರಿ ಪೇನ್ಫುಲ್ ಮೂಮೆಂಟ್ಸ್ ಇನ್ ಅವರ್ ಲೈಫ್. ಅದನ್ನು ಆಸಾಫ ಕೂಡ ತನ್ನ ಜೀವಿತದಲ್ಲಿ ಅನುಭವ ಮಾಡ್ತಾನೆ. ಸೊ ಅದು ಮಾಡಿದ ನಂತರ ಆಸಾಫ ಕೆಲವು ದೇವರ ಹಳೆಯ ಘಟನೆಗಳನ್ನೆಲ್ಲ ಮತ್ತೆ ನೆನಪು ಮಾಡ್ತಾನೆ. ಸೊ ಅದನ್ನೆಲ್ಲ ನೆನಪು ಮಾಡಿಕೊಳ್ಳುವಾಗ ಅವನಿಗೆ ಶಕ್ತಿಯನ್ನು ಕೊಡ್ತದೆ ಅಂತ ಹೇಳಿದರೆ, ಸೊ ಪರಾತ್ಪರನ ಭುಜಬಲವು ಪ್ರಕಟವಾದ ವರ್ಷಗಳನ್ನು ಜ್ಞಾಪಿಸಿಕೊಳ್ಳುವೆನು, ಯೆಹೋವನ ಕೃತ್ಯಗಳನ್ನು ವರ್ಣಿಸುವೆನು, ಪೂರ್ವದಿಂದ ನೀನು ನಡೆಸಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ಳುವೆನು ಎಂಬುದಾಗಿ ಹೇಳುವಾಗ ದೇವರು ಹೇಗೆ ವಾಟ್ ಹ್ಯಾಸ್ ಡನ್ ಇನ್ ದ ಪಾಸ್ಟ್ ಎಂಬುದಾಗಿ ಯೋಚನೆ ಮಾಡಲಿಕ್ಕೆ ನಡೆಯುವಾಗ ಈ ಸ್ಟಾರ್ಟೆಡ್ ಟು ಫೀಲ್ ಸಮಥಿಂಗ್ ಡಿಫ್ರೆಂಟ್. ಏನು ಡಿಫ್ರೆಂಟ್ ಅಂತ ಹೇಳುವಾಗ, ಒಬ್ಬ ಅಪನಂಬಿಗಸ್ತಿಕೆಯ ವ್ಯಕ್ತಿ ಅವನ ಮನಸ್ಸಿನೊಳಗೆ ಅಪನಂಬಿಗಸ್ತಿಕೆ ಒಳಗೆ ಸೇರುವಾಗ ಅವನ ಒಳಗೆ ಇದ್ದಂಥ ನಂಬಿಕೆ ಇಟ್ ಸ್ಟಾರ್ಟೆಡ್ ಟು ಫೈಂಡ್ ದಿ ಆನ್ಸರ್ಸ್ ವಿತ್ ಇನ್ ಹಿಮ್ಸೆಲ್ಫ್. ಅಂತ ಹೇಳಿದರೆ ನಮ್ಮೊಳಗಿರುವಂಥ ನೇಚರ್ಗಳು ಕೆಲವೊಂದು ಸಲ ನಾವು ಅಪನಂಬಿಗಸ್ತಿಕೆಯರಾಗಿ ಬಿಡ್ತೇವೆ, ಆದರೆ ನಂಬಿಗಸ್ತಿಕೆಯರಾಗಿ ಉಳಿಯುವಾಗ ಅದು ನಮಗೆ ಕೆಲವು ಉತ್ತರಗಳನ್ನ ತನ್ನಷ್ಟಕ್ಕೆ ತಾನೇ ಕೊಡಲು ಪ್ರಾರಂಭ ಮಾಡ್ತದೆ. ದಟ್ ಹ್ಯಾಪನ್ಸ್ ವಿತ್ ದ ಹೆಲ್ಪ್ ಆಫ್ ಹೋಲಿ ಸ್ಪಿರಿಟ್. ಅದು ಪವಿತ್ರಾತ್ಮನ ಸಹಾಯದಿಂದ ಆಗುವಂಥದ್ದು. ಅದು ಯಾರಿಗೆ ಆಗ್ತದೆ ಅಂತ ಹೇಳಿದರೆ, ವೆನ್ ವಿ ಟ್ರೂಲಿ ರಿಯಲೈಸ್ ವಾಟ್ ಗಾಡ್ ಹ್ಯಾಸ್ ಡನ್ ಇನ್ ದ ಪಾಸ್ಟ್ ಎಂಬುದಾಗಿ ತಿಳ್ಕೊಂಡ್ರೆ, ಅಥವಾ ಅಂತಹ ಅನುಭವಗಳು ನಮ್ಮ ಜೀವಿತದಲ್ಲಿ ಇರುವುದಾದರೆ ಮುಂದೆ ಹೋಗಲಿಕ್ಕೆ ಇದಕ್ಕೆ ನಮಗೆ ಉತ್ತರಗಳು ಸಿಗ್ತದೆ. ಸೊ ಮತ್ತು ಇನ್ನೊಂದು ಸೆಕೆಂಡ್ ಏನಂತ ಹೇಳೋದಾದರೆ, ಯಾವಾಗ ಆಸಾಫ ದೇವರಲ್ಲಿ ನಂಬಿಕೆಯನ್ನು ಇಡ್ತಾನೋ ಆವಾಗ ಅವನಿಗೆ ಮುಂದೆ ಕಾಣಿಸುವಂಥ ಭವಿಷ್ಯತ್ತಿನ ವಿಷಯಗಳು ಕಲರ್ಫುಲ್ಲಾಗಿ ಕಾಣಿಸ್ತದೆ. ಅಂದರೆ ಈಗ ಅವನು ಕಷ್ಟದಲ್ಲಿರ್ಬೋದು, ಬಟ್ ದೇವರಲ್ಲಿನ ನಂಬಿಕೆ ಮತ್ತು ನಿರೀಕ್ಷೆಗಳೇನು ಮಾಡ್ತದೆ, ಇಟ್ ಗಿವ್ಸ್ ಅ ಕಲರ್ಫುಲ್ ಪಿಕ್ಚರ್ ಫಾರ್ ಹಿಸ್ ಫ್ಯೂಚರ್ ಲೈಫ್ ಎಂಬುದಾಗಿ. ಅವನ ಭವಿಷ್ಯತ್ತಿನ ದಿನಗಳಿಗೆ ಅವನ ನಂಬಿಕೆ ನಿರೀಕ್ಷೆಗಳು ಕಲರ್ಫುಲ್ಲಾಗಿ ಕಾಣಿಸ್ತದೆ.
ಬಿಕಾಸ್ ಆಫ್ ಗಾಡ್ಸ್ ಮೈಟಿ ಹ್ಯಾಂಡ್, ಗಾಡ್ಸ್ ಮೈಟಿ ಡೀಡ್ಸ್, ಗಾಡ್ಸ್ ಮಿರಾಕಲ್ಸ್. ಅದು ಏನು ಮಾಡ್ತದೆ, ಆಸಾಫನಿಗೆ ದೇವರ ಮೇಲಿನ ನಂಬಿಕೆಯನ್ನು ಹೆಚ್ಚಿಸ್ತದೆ. ಸೊ ಅದಕ್ಕೆ ಅವನು ಹೇಳುವಂಥದ್ದು, ಆತನು ಪರಾಕ್ರಮಶಾಲಿಯಾದ ಕೈಗಳು ಹಾಗೂ ಕಾರ್ಯವೈಖರಿಗಳನ್ನು ಗೋಚರಿಸ್ತದೆ ಎಂಬುದಾಗಿ ಹೇಳುವಂಥದ್ದು. ಅಂತ ಹೇಳಿದರೆ ಒಂದು ರೀತಿಯ ಇನ್ ಮಿಡ್ಸ್ಟ್ ಆಫ್ ಸೋ ಮೆನಿ ಡಿಸ್ಕರೇಜ್ಮೆಂಟ್ಸ್ ಅವನು ಒಳ್ಳೆಯ ವಿಷಯಗಳನ್ನು ನೆನೆಸಿ ದೇವರಲ್ಲಿ ಭವಿಷ್ಯತ್ತನ್ನು ನಿರೀಕ್ಷಿಸುವುದಕ್ಕಾಗಿ ಭರವಸವನ್ನು ಪಡ್ತಾನೆ. ಅಂದರೆ ಒಂದು ಕಡೆ ಎಲ್ಲಿ ಅವನು ದೇವರನ್ನು ನೆನೆಸ್ಬೇಕಿದ್ರೆ ಹೇಗೆಲ್ಲ ಮಾಡಬೇಕಂತ ಹೇಳಿದೆ. ಸೊ ಅದಕ್ಕೆ ಅವ್ನು 3 ವಿಷಯಗಳನ್ನು ಈ ವಿಷಯದಲ್ಲಿ ತುಂಬ ಸಿಂಪಲ್ ಆಗಿ ಹೇಳುವುದಾದರೆ, ವಿ ಹ್ಯಾವ್ ಟು ಲುಕ್ ಬ್ಯಾಕ್ ಆ್ಯಂಡ್ ರೀಕಲೆಕ್ಟ್ ವಾಟ್ ಆರ್ ದ ಥಿಂಗ್ಸ್ ಗಾಡ್ ಹ್ಯಾಸ್ ಡನ್ ಎಂಬುದಾಗಿ. ಆ್ಯಂಡ್ ಸೆಕೆಂಡ್, ವಿ ಹ್ಯಾವ್ ಟು ಮೆಡಿಟೇಟ್ ಆನ್ ದೋಸ್ ಲಿಬರೇಟಿವ್ ಆ್ಯಕ್ಷನ್ಸ್, ದೇವರ ಬಿಡುಗಡೆ ಕಾರ್ಯದ ಮೇಲೆ ನಾವು ಧ್ಯಾನ ಮಾಡಬೇಕು. 2ನೇದಾಗಿ, 3ನೇದಾಗಿ ಅದರಿಂದ ಏನನ್ನು ಕಲಿಬೋದು ಎಂಬುದಾಗಿ ವಿ ಹ್ಯಾವ್ ಟು ಲರ್ನ್ ಫ್ರಮ್ ದೋಸ್ ಥಿಂಗ್ಸ್. ಒಂದು, ದೇವರ ಕಾರ್ಯಗಳನ್ನು ವಿ ಹ್ಯಾವ್ ಟು ಲುಕ್ ಬ್ಯಾಕ್, ದೇವರು ಹೇಗೆ ನಡೆಸಿದ್ದ ಅಂತ. 2, ಅದನ್ನು ಮೆಡಿಟೇಟ್ ಮಾಡಬೇಕು. ಅದರಿಂದ 3ನೇದಾಗಿ ಕಲ್ತ್ಕೊಳ್ಬೇಕು. ನಾವು ಯಾವಾಗಲೂ ನಂಬಿಕೆ ಅಂತ ಹೇಳಿದರೆ ಇಟ್ಸ್ ನಾಟ್ ಜಸ್ಟ್ ರಿಸೀವಿಂಗ್ ಗಾಡ್ಸ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಮಿರಾಕಲ್ಸ್, ವಿ ಆರ್ ಗ್ರೋಯಿಂಗ್ ಇನ್ ಸ್ಪಿರಿಚುವಲ್ ಮೆಚ್ಯೂರಿಟಿ. ನಾವು ಸ್ಪಿರಿಚುವಲ್ ಮೆಚ್ಯೂರಿಟಿಯಲ್ಲಿ ಬೆಳೀತಾ ಹೋಗಲಿಕ್ಕೆ, ಅಂದರೆ ಇಂಥ ಪ್ರಶ್ನೆಗಳು ಅಪನಂಬಿಕಸ್ತಿಕೆಗಳ ಮಧ್ಯದಲ್ಲಿ ಸ್ಪಿರಿಚುವಲ್ ಲೈಫ್ ಅಂತ ಹೇಳಿದರೆ ದಟ್ ಶೋಸ್ ಸ್ಪಿರಿಚುವಲ್ ಗ್ರೋತ್ ಆ್ಯಂಡ್ ಮೆಚ್ಯೂರಿಟಿ ದಟ್ ಶುಡ್ ಹ್ಯಾಪನ್ ವಿತ್ ಇನ್ ಅವರ್ ಸೆಲ್ಸ್ ಇನ್ ಅವರ್ ಡೈಲಿ ಲೈಫ್ ಎಂಬುದಾಗಿ ಆಸಾಫನಿಂದ ನಾವು ತಿಳ್ಕೊಳ್ಬೋದು. ಸೊ 13ರಿಂದ 15 ವಚನ ನಾವು ಫೋಕಸ್ ಮಾಡೋದಾದರೆ, ಸೊ ಇದಕ್ಕೆ ದ ಗ್ರೇಟ್ನೆಸ್ ಆಫ್ ಗಾಡ್ ಎನ್ ಅ ಸ್ಯಾಂಕ್ಚುರಿ ಎಂಬುದಾಗಿ ಕೂಡ ಟೈಟಲ್ ಮಾಡ್ಬೋದು. 13ರಿಂದ 15 ದೇವರ ಆಲಯದಲ್ಲಿ ನಡೆದಂಥ ಕೆಲವು ಮಹತ್ ಗ್ರೇಟ್ ವರ್ಕ್, ದೊಡ್ಡ ಕಾರ್ಯಗಳು, ಮಹತ್ ಕಾರ್ಯಗಳು ಎಂಬುದಾಗಿ ಕೂಡ ನಾವು ಟೈಟಲ್ ಮಾಡ್ಬೋದು. ಸೊ ಹಿಂದಿನ ವಚನಗಳಲ್ಲಿ ಆಸಾಫ ದೇವರ ಕಾರ್ಯ ಪರಾಕ್ರಮದ ಕುರಿತಾಗಿ ವಿವರಿಸಿದರೆ, ಇಲ್ಲಿ ಹೇಗೆ ಅದು ದೇವರ ಆಲಯದಲ್ಲಿ ಪ್ರಾರಂಭವಾಗ್ತದೆ ಎಂಬುದಾಗಿ ಆಸಾಫ ತಿಳಿಸ್ತಾನೆ. ಅಂತ ಹೇಳಿದರೆ ಈ ಒಂದು ಲಿಬರೇಟಿವ್ ಆ್ಯಕ್ಟ್ ವೆನ್ ಇಟ್ ಇಸ್ ಹ್ಯಾಪನ್ ಇನ್ ದಿ ಪೀರಿಯಡ್ ಆಫ್ ಇಸ್ರಾಯಲೈಟ್ಸ್, ದೇ ವರ್ ಲಿಬರೇಟೆಡ್ ಫ್ರಮ್ ದಿ ಈಜಿಪ್ಟ್. ಅಲ್ಲಿಂದ ಅವರು ಕಾನಾನ್ ದೇಶಕ್ಕೆ ನಡೆಸಲ್ಪಡ್ತಾರೆ. ಆಗ ಅವರಿಗೆ ಸಿಕ್ಕಂತಹ ಒಂದು ದೊಡ್ಡ ಬ್ಲೆಸ್ಸಿಂಗ್ಸ್ ಏನಂತ ಹೇಳಿದರೆ ದೇವರ ಪ್ರಸನ್ನತೆ. ಆ ದೇವರ ಪ್ರಸನ್ನತೆನ ಇಟ್ಕೊಂಡು ವಿತಿನ್ ದೆಮ್ ಸೆಲ್ಫ್ಸ್ ಇಟ್ ಇಸ್ ಡ್ವೆಲ್ಟ್ ಆ್ಯಂಡ್ ಇಟ್ ಈಸ್ ಎನೇಬಲ್ಡ್ ದೆಮ್ ಟು ಓನ್ ಸೋ ಮೆನಿ ಬ್ಯಾಟಲ್ಸ್ ಆ್ಯಂಡ್ ಫಾರ್ಮ್ ಅ ಗುಡ್ ನೇಷನ್ ಎಂಬುದಾಗಿ ನಾವು ನೋಡಲಿಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಇದನ್ನು ಥಿಯಾಲಜಿಯನ್ಸ್ ದೇ ಕಂಪೇರ್ ವಿತ್ ಜೀಸಸ್ ಕ್ರೈಸ್ಟ್ ಲಿಬರೇಟಿವ್ ಆ್ಯಕ್ಟ್. ಯೇಸುವಿನಿಂದ ದೊರೆತಂಥ ಒಂದು ಲಿಬರೇಟಿವ್ ಆ್ಯಕ್ಟ್ ಏನಂತ ಹೇಳೋದಾದರೆ, ಯಾವ ದೇವಾಲಯದಲ್ಲಿ ಇನ್ನೋಸೆಂಟ್ ಪ್ರಾಣಿಗಳನ್ನು ಬಲಿ ಅರ್ಪಿಸಿ ರಕ್ತದಿಂದ ಬಿಡುಗಡೆಯನ್ನು ಹೊಂದುತ್ತಾ ಇದ್ರು, ಅದೇ ರೀತಿ ಯೇಸು ಸ್ವಾಮಿ ಕೂಡ ತನ್ನ ರಕ್ತವನ್ನು ಹರಿಸುವುದರ ಮೂಲಕ ಈ ಹ್ಯಾಸ್ ಡನ್ ವೆರಿ ಸ್ಯಾಕ್ರಿಫಿಷಿಯಲ್ ಗ್ರೇಟ್ ಸ್ಯಾಕ್ರಿಫೈಸಿಂಗ್ ಥಿಂಗ್ ಎಂಬುದಾಗಿ ಅನೇಕರು ಅಭಿಪ್ರಾಯ ಪಡ್ತಾರೆ. ಯಾಕೆಂತ ಹೇಳೋದಾದರೆ ಅದು ಕೂಡ ದೇವರ ವಸ್ತು, ಆತನಿಂದ ಇಡೀ ಲೋಕಕ್ಕೆ ಬಿಡುಗಡೆ ಆಯಿತು ಎಂಬುದಾಗಿ. ಸೊ ಇದು ಏನನ್ನು ತಿಳಿಸಿ ಅಂತ ಹೇಳಿದರೆ, ದೇವರ ಆಲಯದಲ್ಲಿ ದೇವರ ಸಮ್ಮುಖದಲ್ಲಿ ನಡೆಯುವಂಥ ಕೆಲವು ಘಟನೆಗಳು. ಅದಕ್ಕೆ ಅವನು ಹೇಳುವಂಥದ್ದು, ದೇವರಂತ ಹೇಳುವಾಗ ನಿನ್ನಂತೆ ಅದ್ಭುತಗಳನ್ನು ನಡೆಸುವವನು ಯಾರು, ಜನಾಂಗಗಳಲ್ಲಿ ಪರಾಕ್ರಮವನ್ನು ತೋರಿಸಿದ್ದಿ ಎಂಬುದಾಗಿ ಅಂತ ಹೇಳಿದರೆ, ಇಂದಿನದೆಲ್ಲವನ್ನು ಕಲೆಕ್ಟ್ ಮಾಡ್ತಾ ಇದ್ದಾನೆ. ಅದರೊಟ್ಟಿಗೆ ಅವನು ಹೇಳುವಂಥದ್ದು, ಯಾಕೋಬ ಯೋಸೇಫರ ವಂಶೀಯನಾದ ನಿನ್ನ ಪ್ರಜೆಯನ್ನು ಭುಜಬಲದಿಂದ ಬಿಡುಗಡೆ ಮಾಡು ಎಂಬುದಾಗಿ. ಸೊ ಹಿಸ್ಟ್ರಿಯನ್ನು ನೆನಪು ಮಾಡ್ತಾ ಇದ್ದಾನೆ. ಯಾಕೋಬ ಯೋಸೇಫ, ದೇವರು ಹೇಗೆ ಅವರನ್ನು ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಮಾಡಿದ ಅಂತ. ಸೊ ನಾವು ಒಂದ್ಸಲ ಯಾಕೋಬ ಯೋಸೇಫರ ಜೀವಿತವನ್ನು ನೆನಪಿಸ್ಕೊಳ್ಬೇಕು. ಅವರ ಜೀವಿತ ಕೂಡ ಇಟ್ ವಾಸ್ ಅ ಫೈಟಿಂಗ್, ದಟ್ ವಾಸ್ ನಾಟ್ ಅನ್ ಅ ಕಂಫರ್ಟಬಲ್ ಲೈಫ್. ಅವರು ಆ ಒಂದು ಬ್ಯಾಟಲ್ ಲೈಫಲ್ಲಿ ದೇವರ ನಡೆಸುವಿಕೆಯನ್ನು ಅನುಭವ ಮಾಡ್ತಾರೆ. ಸೊ ನಮಗೆ ಕೂಡ ನಾವು ಯಾವಾಗಲೂ ವಿ ಕೆನಾಟ್ ಎಕ್ಸ್ಪೆಕ್ಟ್ ಫಾರ್ ದಿ instant solution, we cannot expect something to be happen within our knowledge, within our social structure, but God has a better plan and beyond our imaginations. ಹಾಗಾಗಿ ಅದನ್ನು ನೆನಪು ಮಾಡಿಕೊಡ್ತಾನೆ. ಅಲ್ಲಿ ದೇವರು ನಮ್ಮ ಭಾವನೆಗಳಿಗಿಂತ ಬೇರೆ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ. ಅದು ಹೇಗೆ ಅಂತ ಹೇಳಿದರೆ, ಯಾಕೋಬ ಯೋಸೇಫನ ಜೀವಿತದಲ್ಲಿ ದೇವರೇನನ್ನು ಮಾಡಿದ್ನೋ ಅದೇ ರೀತಿಯಲ್ಲಿ ಈಗ ನಿನ್ನ ಸರ್ವೆಂಟ್ ಆದಂಥ ನಮಗೆ ಕೂಡ ಹೆಲ್ಪ್ ಮಾಡಿ ಎನ್ನುವಂತಹ ಒಂದು ಪ್ರಾರ್ಥನೆಯನ್ನು ಅವನು ಈ ಭಾಗದಲ್ಲಿ ಎಕ್ಸ್ಪ್ರೆಸ್ ಮಾಡುವಂಥದ್ದನ್ನು ನಾವು ನೋಡ್ತೇವೆ.
ಸೊ ಕೊನೆಯದಾಗಿ 16-20 ವಚನ, ಇದನ್ನು ನಾವು ಟೈಟಲ್ ಮಾಡೋದಾದರೆ ದ ಗ್ರೇಟ್ನೆಸ್ ಆಫ್ ಗಾಡ್ ಎಟ್ ದಿ ರೆಡ್ ಸಿ ಎಂಬುದಾಗಿ. ಸೊ ಇದರಲ್ಲಿ ನಾವು ಆಗಲೇ ಹೇಳುವ ಹಾಗೆ ಆಸಾಫ ಈ ಗೋಸ್ ಬ್ಯಾಕ್ ಆ್ಯಂಡ್ ಈ ಕಲೆಕ್ಟ್ಸ್ ಆಲ್ ದ ಹಿಸ್ಟಾರಿಕಲ್ ಥಿಂಗ್ಸ್ ದಟ್ ಹ್ಯಾಪನ್ ಇನ್ ಇಸ್ರಾಯಲ್ಸ್ ಲೈಫ್. ಇಸ್ರಾಯಲ್ರ ಜೀವಿತದಲ್ಲಿ ಆದಂಥ ಎಲ್ಲ ಘಟನೆಗಳನ್ನು ಮತ್ತೆ ಮರುಗಳಿಸ್ತಾ ಇದ್ದಾರೆ ಅಂತ ಹೇಳಿದರೆ, ಇದರಲ್ಲಿ ಜಲರಾಶಿಗಳು ನಿನ್ನನ್ನು ಕಂಡವು, ಕಾಣುತ್ತಲೇ ತಳಮಳಗೊಂಡವು, ಮೇಘಮಂಡಲಗಳು ಮಳೆಗರೀತು ಎಂಬುದಾಗಿ. ಇದರಲ್ಲಿ ಆಸಾಫ ಸಮುದ್ರದ ಬಗ್ಗೆ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ, ಸಮುದ್ರ ಇಬ್ಬಾಗ ಆಗುವಾಗ ದಟ್ ವಾಸ್ ಔಟ್ ಆಫ್ ಹ್ಯೂಮನ್ ಆ್ಯಕ್ಟ್, ಅದು ಮನುಷ್ಯನ ಕೈಯಲ್ಲಿ ಆಗುವಂಥ ಕಾರ್ಯಗಳಲ್ಲ, ಇಟ್ಸ್ ಅ ಗಾಡ್ ಆ್ಯಕ್ಟ್ ಎಂಬುದಾಗಿ ಆಸಾಫ ಒಂದು ತಿಳ್ಕೊಳ್ತಾನೆ ಅಂತ ಹೇಳುವಾಗ, ಗಾಡ್ ಆ್ಯಕ್ಟ್ಸ್ ಆರ್ ಬೆಟರ್ ಆ್ಯಂಡ್ ಮೈಟರ್ ದೆನ್ ಹ್ಯೂಮನ್ ಆ್ಯಕ್ಟ್ ಎಂಬುದಾಗಿ ಆಸಾಫ ಒಂದು ಕಡೆ ದೇವರಲ್ಲಿ ನಂಬಿಕೆಯನ್ನು ತನ್ನ ಭಕ್ತರಿಗೆ ಪ್ರಕಟ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಇನ್ನೊಂದು ಕಡೆ ಮೇಘಮಂಡಲ, ಮಳೆಗರೀತು, ಅಂತರಿಕ್ಷ ಇದೆಲ್ಲ ಹೇಳುವಾಗ ಅದು ವಿಮೋಚನಾ ಕಾಂಡ 14ರಲ್ಲಿರುವಂಥದ್ದು. ಆ ಒಂದು ಸ್ತೋತ್ರದ ಗೀತೆಯಲ್ಲಿ, ಮಿರಿಯಮಳೆಲ್ಲ ಬರೆಯುವಂಥ ಸ್ತೋತ್ರದ ಗೀತೆಯಲ್ಲಿ ಅದು ಎಕ್ಸ್ಪ್ರೆಸ್ ಆಗ್ತದೆ ಅಂತ ಹೇಳಿದ್ರಿ. ಭೂಮಿಯು ಮಳೆಗರೀತು, ನಾವು ಯಾವಾಗ ಕೇಳಿದಾಗ ನೀನು ಮಳೆಯನ್ನು ಸುರಿಸಿ, ನೀರನ್ನು ಕೊಟ್ಟು, ಆಹಾರವನ್ನು ಒದಗಿಸಿದಿ, ದಿಸ್ ಆಲ್ ಯುವರ್ ಗ್ರೇಟರ್ ಥಿಂಗ್ಸ್ ಎಂಬುದಾಗಿ ಆಸಾಫ ಅದೆಲ್ಲವನ್ನು ನೆನಪು ಮಾಡ್ತಾನೆ. ಇನ್ನೊಂದು ಕಡೆ ನಿನ್ನ ಬಾಣಗಳು, ದ ಹ್ಯಾರೋಸ್ ಎಂಬುದಾಗಿ ಹೇಳುವಾಗ ಈ ಹಾರಗಳು ಕೀರ್ತನೆ 18, 14, 144 ಬರ್ತದೆ. ದೇವರು ಬಿಡುವಂಥ ಬಾಣಗಳು ಶತ್ರುಗಳನ್ನು ನಾಶ ಮಾಡಿಬಿಡ್ತದೆ. ವಿ ನಾಟ್ ಓನ್ಲಿ ಫೈಟ್, ಗಾಡ್ ಆಲ್ಸೋ ಫೈಟ್ಸ್, ಗಾಡ್ ಥ್ರೋಸ್ ಹಿಸ್ ಆರೋಸ್ ಟು ಹಿಸ್ ಎನಿಮೀಸ್ ಎಂಬುದಾಗಿ ನಾವು ನೋಡ್ತೇವೆ ಅಂತ ಹೇಳುವಾಗ, ಅದು ಆ ಹ್ಯಾರೋಗಳು, ಆ ಬಾಣಗಳು ಶತ್ರುಗಳನ್ನು ಸಂಪೂರ್ಣವಾಗಿ ನಾಶ ಮಾಡುವಂಥದ್ದು. ಸೊ ಈ ಯೂಸ್ ದಿ ಪೊಯೆಟಿಕ್ ಡಿಸ್ಕ್ರಿಪ್ಷನ್ಸ್, ಒಂದು ಇಸ್ರೇಲ್ರ ಕಾವ್ಯದ ಶೈಲಿಯನ್ನು ಈ ಒಂದು ಕೀರ್ತನೆಯಲ್ಲಿ ಅಪ್ಲೈ ಮಾಡಿ ಅದನ್ನು ಆಲ್ಮೋಸ್ಟ್ ಇದರಲ್ಲಿ ಕಾಪಿ ಮಾಡಿದ್ದಾನೆ ಅಂತ ಹೇಳಿದರೆ, ಅದನ್ನು ಆ ಎಲ್ಲ ಎಕ್ಸ್ಪೀರಿಯನ್ಸ್ಗಳನ್ನು ಆಸಾಫ ತಗೊಂಡು ಬಂದು ಬರೆದಿರುವಂಥದ್ದನ್ನು ನೋಡ್ತೇವೆ. ಸೊ ಹಾಗಾಗಿ ಅವನ ಕೊನೆಯದಾಗಿ ಹೆಣ್ಣು ಮಾಡುವಾಗ ಹೇಳುವಂಥದ್ದು, ಕುರುಬನು ಕುರಿಯಿಂಡನು ಹೇಗೋ ಹಾಗೆ ಮೋಶೆ ಆರೋನರ ಮುಖಾಂತರ ಪ್ರಜೆಯನ್ನು ಕರೆದೊಯ್ದಿ. ಸೊ ದೇವರು ಶೆಫರ್ಡ್ ಆಗಿ ಕೂಡ ತನ್ನ ನಾಯಕರಾದಂತಹ ಇಸ್ರಾಯೇಲ್ರ ನಾಯಕರಾದಂಥ ಮೋಶೆ ಆರೋನರ ಮೂಲಕ ಇಸ್ರಾಯೇಲ್ರನ್ನ ಬಿಡುಗಡೆ ಮಾಡಿದ ಹಾಗೆ ಗಾಡ್ ಆಲ್ಸೋ ಕ್ಯಾನ್ ಬಿ ಅ ಶೆಫರ್ಡ್, ಹಾಗೆ ತನ್ನ ಜನರನ್ನು ನಡೆಸ್ತಾನೆ ಎಂಬುದಾಗಿ ಅಂತ ಹೇಳಿದರೆ, ಆಸಾಫ ಈ ಕೀರ್ತನಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡುವಂಥದ್ದು, ವೇರ್ ದೇರ್ ಸೀಮ್ಸ್ ಟು ಬಿ ನೋ ವೇ ಗಾಡ್ ವಿಲ್ ಮೇಕ್ ಅ ವೇ ಎಂಬುದಾಗಿ, ಗಾಡ್ ಮೇಕ್ಸ್ ಅ ವೇ ಎಂಬುದಾಗಿ. ನಾವೊಂದು ಆ ಗೀತೆಯನ್ನು ನಮಗೆ ಗೊತ್ತಿರುವಂಥ ಗೀತೆ ಅದು. ಅಲ್ಲಿ ಹೇಳುವಂಥದ್ದು, ಎಲ್ಲಿ ನಮ್ಗೆ ಯಾವುದೇ ದಾರಿಗಳೇನು ಕಾಣೋದಿಲ್ಲ ಅಂತ ಹೇಳ್ತೇವೋ, ಬಟ್ ವೆನ್ ವಿ ಸ್ಟಿಲ್ ಡಿಪೆಂಡೆಂಟ್ ಆನ್ ಗಾಡ್ ಆ್ಯಂಡ್ ವೆನ್ ವಿ ಲುಕ್ ಎಟ್ ಗಾಡ್, ಶೋರ್ಲಿ ಗಾಡ್ ವರ್ಕ್ಸ್ ಆನ್ ಬಿಹಾಫ್ ಆಫ್ ಹಿಸ್ ಎಂಬುದಾಗಿ ಆಸಾಫ ಈ ಮಾತುಗಳೆಲ್ಲ ಹೇಳುವಂಥದ್ದನ್ನು ನಾವು ನೋಡ್ತೀವಿ. ಸೊ ಹಾಗಾಗಿ ಈ ಕೀರ್ತನೆಯಲ್ಲಿ ಒಬ್ಬ ನಂಬಿಗಸ್ತಿಕೆ ಉಳ್ಳಂಥ ವ್ಯಕ್ತಿ ನಂಬಿಗಸ್ತಿಕೆ ಜೀವಿತವನ್ನು ಮಾಡುವಾಗ ಯು ಹ್ಯಾವ್ ಟು ಗೋ ಥ್ರೂ ದೀಸ್ ಸಿಚುವೇಶನ್ಸ್. ಯಾವೆಲ್ಲ ಸಿಚುವೇಶನ್ಸ್ ಹೇಳುವಾಗ, ತುಂಬ ದೇವರ ಸಂಬಂಧದಿಂದ ದೂರ ಆಗಿದ್ದೇನೋ, ಐ ಆಮ್ ನಾಟ್ ರಿಸೀವಿಂಗ್ ಎನಿಥಿಂಗ್ ಎನ್ನುವಂಥ ಪ್ರಶ್ನೆಗಳು ಬರುವಾಗ, ಗಾಡ್ helps him to trust him more and more and he is going to bless beyond human imaginations ಎಂಬುದಾಗಿ ಇದರಲ್ಲಿ ತಿಳಿತಾನೆ. ಸೊ ಹಾಗಾಗಿ ನಮಗೆ ಕೂಡ ದೇವರಲ್ಲಿ ನಂಬಿಕೆಯನ್ನು ಗಟ್ಟಿಯಾಗಿ ಇಟ್ಕೊಳ್ಳುವ ಆ್ಯಂಡ್ ಒಂದು ಸ್ಪಿರಿಚುವಲ್ ಮೆಚ್ಯೂರಿಟಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಈ ಕೀರ್ತನೆ ಸಹಾಯ ಮಾಡ್ತದೆ ಅಂತ ಜೀವಿತ ನಮ್ಮೆಲ್ಲರದಾಗಲಿಕ್ಕೆ ದೇವರ ಆತ್ಮ ನಮಗೆ ಸಹಾಯ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ನಮ್ಮ ದೇವರೇ, ನೀನು ಇಸ್ರಾಯೇಲ್ರ ಜೀವಿತದಲ್ಲಿ ಆಸಾಫ, ದಾವೀದನ ಕಾಲದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿ ಅವರ ಜೀವಿತದಲ್ಲಿ ನಂಬಿಕೆಯನ್ನು, ನಿನ್ನಲ್ಲಿ ಭರವಸೆಯನ್ನು, ಅನುಭವಗಳನ್ನು ಹೆಚ್ಚಿಸಿಕೊಂಡ ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ನಿನ್ನಲ್ಲಿರುವಂಥ ನಂಬಿಕೆಯನ್ನು, ಜ್ಞಾನವನ್ನು, ಆತ್ಮಿಕವಾದಂಥ ಜೀವಿತವನ್ನು ವೃದ್ಧಿಸಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡು. ನಮ್ಮ ಎಲ್ಲ ಅಪನಂಬಿಕಸ್ತಿಕೆಯ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ನೀನು ನಮಗೆ ನಾಯಕನು, ಗುರುವು, ಕುರುಬನಾಗಿದ್ದುಕೊಂಡು ನಮ್ಮನ್ನು ಮಾರ್ಗದರ್ಶಿಸಿ ಮುನ್ನಡೆಸಿ ಎಂಬುದಾಗಿ ಬೇಡ್ತೇವೆ. ಇದರಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬೊಬ್ಬರ ಆತ್ಮಿಕ ಜೀವಿತದಲ್ಲಿ ನೀನು ಕಾರ್ಯ ಮಾಡು. ನಮ್ಮನ್ನು ಆತ್ಮಿಕವಾಗಿ, ದೈಹಿಕವಾಗಿ ಬಲಪಡಿಸು. ಈ ರಾತ್ರಿ ವೇಳೆಯಲ್ಲಿ ನಮ್ಮನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ದಣಿದಂಥ ದೇಹಗಳಿಗೆ ವಿಶ್ರಾಂತಿಯನ್ನು ಕೊಟ್ಟು ಎಲ್ಲ ಅಪಾಯಗಳಿಗೆ ನಮ್ಮನ್ನು ತಪ್ಪಿಸಿ ನಿನ್ನ ಚಿತ್ತಾನುಸಾರವಾಗಿ ಹೊಸ ದಿನಕ್ಕೆ ಹೊಸ ಮನಸ್ಸಿನೊಂದಿಗೆ, ಹರ್ಷದೊಂದಿಗೆ, ಬಲದೊಂದಿಗೆ ನಮ್ಮನ್ನು ನಡೆಸೆಂದು ಯೇಸುವಿನ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸ್ತೇವೆ. ಆಮೇಲೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧನೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅಂದಿನದ ಆಹಾರವನ್ನು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿದ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನವೇ. ಆಮೇಲೆ
ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ತಂದೆಯಾದಂಥ ದೇವರ ಪ್ರೀತಿಯು, ನಮಗೋಸ್ಕರ ತನ್ನನ್ನೇ ಸಮರ್ಪಿಸಿಕೊಂಡಂಥ ನಮ್ಮ ರಕ್ಷಕನಾದ ಯೇಸುವಿನ ಕೃಪೆಯು, ನಮ್ಮನ್ನು ಯಾವಾಗಲೂ ದೇವರ ಸೇವೆಯಲ್ಲಿ ಮುನ್ನಡೆಸಿ ಬಲಪಡಿಸುವಂಥ ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ನಮ್ಮ ಸಭೆಯೊಟ್ಟಿಗೂ ನಮ್ಮೆಲ್ಲರೊಟ್ಟಿಗೆ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ. ಆಮೆನ್.